ಓಕೆ, ಇವತ್ತಿನ ನಮ್ಮ ವೇದ ಅಧ್ಯಾಯ ಭಾಗ ಯಾವ್ದಂದ್ರೆ ಕೇಡು. ದೇವರು ಕೇಡನ್ನ ಯಾಕೆ ಅನುಮತಿ ಮಾಡಿದ್ದಾರೆ ಅಂತ ಒಂದು ಪಾಠ ಇವತ್ತು ಧ್ಯಾನಿಸ್ತಾ ಇದ್ದೀವಿ. ಅಂದ್ರೆ ನಾವು ಪ್ರತಿದಿನ ಒಂದು ನ್ಯೂಸ್ ಪೇಪರ್ ಓದಿದ್ರು ಆಗಿರ್ಬೋದು ಅಥವಾ ಟಿವಿ ನ್ಯೂಸ್ ಅಲ್ಲಿ ಎಲ್ಲೇ ನೋಡಿದ್ರು ಸಹ ಒಂದು ಕೇಡು ಅನ್ನೋದಿದೆ. ಯಾವುದೇ ಒಂದು ನೀವು ನೋಡ್ತಾ ಇರ್ಬೋದು, ಪ್ರಕೃತಿ ಪ್ರಕೃತಿಯಲ್ಲಿ ಆಗ್ತಾ ಇರುವಂತ ವಿಕೋಪ ಆಗಿರ್ಬೋದು, ಮೋಸ, ವಂಚನೆ, ಕೆಡುಕುತನ ಎಲ್ಲ ಇದೆ. ಈ ಒಂದು ಕೇಡನ್ನ ದೇವ್ರು ಯಾಕೆ, ಒಂದು ಅನ್ಯಾಯ ನಡೀತಾ ಇದೆ ಅಂದ್ರೆ ಯಾಕೆ ದೇವ್ರು ಇದನ್ನ ನಿಲ್ಲಿಸ್ತಾ ಇಲ್ಲ, ಯಾಕೆ ಅನುಮತಿಸಿದ್ದಾರೆ? ಇದರಿಂದ ಇರುವಂತ ಉದ್ದೇಶ ಏನಾಗಿರ್ಬೋದು? ಆಹಾರ ಕೊರತೆ, ಒಂದು ಮಗು ಕ್ಯಾನ್ಸರ್ ಇಂದ ಬಳಲಿ ಸಾಯುತ್ತೆ, ಅಥವಾ ಯಾವುದೇ ಒಂದು ಬಲಹೀನತೆನೋ, ದುಡ್ಡು ಇಲ್ದೇ ಇರೋದು, ಹಾಸ್ಪಿಟ್ಲ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾವು ನೋವುಗಳು ಆಗ್ತಾ ಇರುತ್ತೆ. ಹಲವಾರು ರೀತಿಯಾದಂತ ಒಂದು ಏನಿದೆ ಅಂತಂದ್ರೆ ಕೇಡು ಆಗೋದನ್ನ ನಮಗೆ ಇವತ್ತು ಪ್ರತಿದಿನ ನಿತ್ಯದಲ್ಲಿ ನಾವು ನೋಡ್ಬೋದು, ಯಾವ ರೀತಿ ಪ್ರಪಂಚದಲ್ಲಿ ಏನೇನಾಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ಆ ಯಾಕೆ ದೇವ್ರು ಇದನ್ನೆಲ್ಲ ಅನುಮತಿ ಮಾಡಿದ್ದಾರೆ? ಏನಾದ್ರೂ ಐಡಿಯಾ ಇದೆನಾ ಬೈಬಲ್ ಅಲ್ಲಿ ಇದಕ್ಕೆ ಏನಾದ್ರೂ ಉತ್ತರಗಳು? ಯಾಕೆ ದೇವ್ರು ಕೇಡನ್ನ ಅನುಮತಿ ಮಾಡಿದ್ದಾರೆ? ಕಾರಣ ಏನಿರ್ಬೋದು? ದೇವ್ರು ಇಷ್ಟೆಲ್ಲ ಅನ್ಯಾಯ ನಡಿಬೇಕಾದ್ರೆ ಯಾಕೆ ಸುಮ್ಮನೆ ಇದ್ದಾರೆ? ಅವ್ರು ಬಂದು ನಿಲ್ಲಿಸ್ಬೋದಲ್ವಾ? ಕೆಲವು ಕಮ್ಯುನಿಸ್ಟ್ ಪಕ್ಷದವ್ರು ಅದೇ ರೀತಿ ಕೇಳ್ತಾ ಇರ್ತಾರೆ, ದೇವ್ರು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಯಾಕೆ ಅದನ್ನ ನೋಡಿ ಸುಮ್ಮನಿದ್ದಾರೆ, ಅದನ್ನ ನಿಲ್ಲಿಸ್ಬೋದಾಗಿತ್ತಲ್ಲ ಅಂತೇಳಿ ಅಂತ ಹೇಳ್ಬಿಟ್ಟು ಕೆಲವರು ಪ್ರಶ್ನೆನ ಕೇಳ್ತಾ ಇದ್ದಾರೆ ಸುಮಾರು ಜನ. ಕೇಳಿದ್ರು ಯಾಕೆ ಅನುಮತಿ ಮಾಡಿದ್ದಾರೆ, ಯಾಕೆ ದೇವ್ರು ಸುಮ್ಮನಿದ್ದಾರೆ ಇಷ್ಟೆಲ್ಲ ಕೆಟ್ಟದ್ ನಡೀತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಈ ಒಂದು ದೇವ್ರೇ ಇಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಲೋಕದಲ್ಲಿರುವಂತ ಮನುಷ್ಯರು. ಅವರಿಗೆ ಆದಷ್ಟು ಪ್ರಯಾಸ ಪಡ್ತಾರೆ ತಿಳ್ಕೊಳಕ್ಕೆ. ಹಲವಾರು ರೀತಿಯಾಗಿ ಹಲವಾರು ಬುಕ್ಸ್ ಅಲ್ಲಿ ರೆಫರ್ ಮಾಡ್ತಾರೆ ಯಾಕೆ ಈ ತರ ಇದೆ ಪ್ರಪಂಚ ಅಂತ. ಹಲವಾರು ರೀತಿಯಿಂದ ಪ್ರಯಾಸ ಪಟ್ರು ಅವ್ರು ತಿಳ್ಕೊಳಕ್ ಆಗಲ್ವಂತೆ, ಆ ತರ ಇದೆ. ಏನಂತಂದ್ರೆ ಈ ಒಂದು ಉತ್ತರ ಕಂಡುಹಿಡಿಯೋದ್ರಲ್ಲಿ ಫೇಲ್ ಆಗ್ಬಿಡ್ತಾರೆ ಲೋಕದ ಯಾರೇ ಆಗಿರ್ಬೋದು. ಇದಕ್ಕೆ ಉತ್ತರ ಏನಿರಬಹುದು? ಯಾಕೆ ದೇವರು ಕೀಡು ಅನುಮತಿ ಮಾಡಿದ್ದಾರೆ? ವಾಕ್ಯದಲ್ಲಿ ನೋಡೋದಾದ್ರೆ ನಿನ್ನ ವಾಕ್ಯವೇ ಸತ್ಯವು. ನಾವ್ ಏನೇ ಪ್ರಶ್ನೆ ಬಂದ್ರು ದೇವ್ರ ವಾಕ್ಯದ ಮುಖಾಂತರ ಸತ್ಯ ಹುಡುಕ್ಬೇಕು. ಸತ್ಯವನ್ನು ತಿಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತ ಯೋಹಾನ 8:32 ಇದೆ. ಸೊ ನಾವು ವಾಕ್ಯದಲ್ಲಿ ನೋಡ್ಬೇಕಾಗತ್ತೆ ಏನೇ ಆದ್ರೂ. ಭೂಮಿಯಲ್ಲಿ ಏಕೆ ಕೆಟ್ಟದ್ದು ಭೂಮಿ ಮೇಲೆ ಯಾಕೆ ಇದೆ? ಪ್ರಕೃತಿ ವಿಕೋಪ ಆಗಿರ್ಬೋದು, ಏನೇ ಒಂದು ಅದು ದಿನನಿತ್ಯ ನಾವು ನೋಡ್ತಾ ಇದ್ರೆ ಯಾಕೆ ದೇವ್ರು ಇದನ್ನ ಅನುಮತಿ ಮಾಡಿದ್ದಾರೆ? ಏನೋ ಒಂದು ಭೂಕಂಪ ಆಗುತ್ತೆ, ಅಥವಾ ವ್ಯಾಲ್ಕನೋ ಎರಪ್ಷನ್ ಆಗುತ್ತೆ, ಅಥವಾ ಸುನಾಮಿ ಆಗುತ್ತೆ, ಏನೋ ಒಂದು ಅತಿವೃಷ್ಟಿ, ಅನಾವೃಷ್ಟಿ ಏನೇ ಆಗಿರ್ಬೋದು, ಈ ರೀತಿ ಒಂದು ಭೂಕಂಪಗಳು, ಸುನಾಮಿಗಳು ಆಗಿರೋದ್ರಿಂದ ಮಕ್ಕಳು ಅಥವಾ ವೃದ್ಧರು, ವಯಸ್ಕರು ಎಲ್ಲರೂ ಏನಾಗ್ತಾರೆ, ಬೀದಿಯಲ್ಲಿ ಅಲಿತಾ ಇರ್ತಾರೆ ಊಟ ಇಲ್ಲ. ಇದೆಲ್ಲ ಯಾಕೆ ದೇವ್ರು ಅನುಮತಿ ಮಾಡ್ತಾರೆ? ನೋಡೋಣ. ಪ್ರಸಂಗಿಯನ್ನ ಬರೆದಂತವ್ರು ನಮ್ಮ ಜ್ಞಾನಿಯಾದ ಸೊಲೊಮೋನನು. ಅವ್ರು ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ರಾತ್ರಿ ಹಗಲು ಮನುಷ್ಯರ ಕಣ್ಣುಗಳಿಗೆ ನಿದ್ರೆ ಹತ್ತಗೊಡದ ಲೋಕದ ಶ್ರಮೆಯನ್ನು ನೋಡಲು, ಜ್ಞಾನವನ್ನು ಪಡೆಯಲು ನಾನು ಮನಸ್ಸಿಟ್ಟಾಗ. ಈ ಒಂದು ಮನಸ್ಸಿಡ್ತಾರಂತೆ, ಶ್ರಮೆಯನ್ನು ಹೊಂದುತ್ತಾ ಇದ್ದಾರೆ, ಅನೇಕ ರೀತಿಯಾದಂತ ಕಷ್ಟ ನಷ್ಟಗಳು ಮನುಷ್ಯರು ಪಡೋದನ್ನ ಯಾಕೆ ಈ ತರ ಪಡ್ತಾ ಇದ್ದಾರೆ ಅಂತ ಒಂದು ಮನಸ್ಸಿಟ್ಟು ನೋಡ್ತಾರಂತೆ ಜ್ಞಾನಿಯಾದ ಸೊಲೊಮೋನನು. ಲೋಕದಲ್ಲಿ ನಡೆಯುವುದನ್ನು ಮನುಷ್ಯನು ಗ್ರಹಿಸಲಾರನು. ಜ್ಞಾನಿಯಾದ ಸೊಲೊಮೋನನೇ ಹೇಳ್ತಾ ಇದ್ದಾರೆ ಏನಂತ, ಈ ಲೋಕದಲ್ಲಿ ಯಾಕೆ ಈ ತರ ಇದೆ? ಬಡವರಾಗಿ ಇರ್ತಾರೆ, ದುರ್ಬಲರನ್ನ ಅಥವಾ ಬಲಹೀನರನ್ನ ಪ್ರಬಲವಾಗಿರುವಂತ ವ್ಯಕ್ತಿಗಳು ದಬ್ಬಾಳಿಕೆ ಮಾಡೋದು. ದುರ್ಬಲರಾಗಿ ಬಡವರಾಗಿ ಇರ್ತಾರೆ, ಶ್ರೀಮಂತರು ಇನ್ನೂ ಹೆಚ್ಚಿನ ಶ್ರೀಮಂತರಾಗ್ತಾರೆ, ಇನ್ನೊಬ್ಬರನ್ನ ಹೀಯಾಳಿಸಿ ಅಥವಾ ತುಳಿದ್ಬಿಟ್ಟು ಮೇಲ್ ಹೋಗೋರಿಗೆ ಏನು ಕೆಟ್ಟದೇನು ಆಗಲ್ಲ. ಯಾಕೆ ಈ ತರ ಇದೆ ಈ ಲೋಕ? ಇಷ್ಟು ಅನ್ಯಾಯ ಯಾಕಿದೆ? ಇಷ್ಟು ಕಷ್ಟ ನಷ್ಟಗಳು ಯಾಕಿದಾವೆ ಅಂತ ಮಹಾನ್ ಜ್ಞಾನಿಯಾದ ಸೊಲೊಮೋನ್ರೆ ಇದನ್ನ ಮನಸ್ಸಿಡ್ತಾರಂತೆ, ಇದನ್ನ ಗ್ರಹಿಸ್ಬೇಕಂತ.
ಆದ್ರೆ ಮನುಷ್ಯನು ಗ್ರಹಿಸಲಾರನು ಅಂತ ಅವರು ಹೇಳ್ತಾ ಇದ್ದಾರೆ. ಎಷ್ಟು ಪ್ರಯಾಸ ಪಟ್ಟು ವಿಚಾರಿಸಿದರೂ ಗ್ರಹಿಸಲಾರನು. ಹೌದು, ಜ್ಞಾನಿಯು ಜ್ಞಾನಿಯು ಬಹುದೆಂದರೂ ಗ್ರಹಿಸಲಾರನು. ಜ್ಞಾನಿಗಳು ಎಂತ ಈ ಲೋಕದ ಜ್ಞಾನಿಗಳಾದ್ರು ಯಾಕೆ ಈ ಲೋಕದಲ್ಲಿ ಈ ತರ ಇದೆ ಅಂತ ಅವರು ಮನಸ್ಸಿಟ್ಟು ಅವರು ಗ್ರಹಿಸ್ಬೇಕಂತ ಪ್ರಯತ್ನ ಮಾಡಿದ್ರು ಗ್ರಹಿಸಕ್ ಆಗ್ತಾ ಇಲ್ಲ ಅಂತ ಎಂಬುದಾಗಿ ನಾನು ದೇವರ ಕೆಲಸವನ್ನೇ ದೃಷ್ಟಿಸಿ ತಿಳ್ಕೊಂಡೇನು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಒಬ್ಬ ಲೋಕದ ಜ್ಞಾನಿ ಆಗಿದ್ರು ಸಹ ಇದನ್ನ ಗ್ರಹಿಸಕ್ ಆಗಲ್ವಂತೆ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಇದೆ ಅನ್ನೋಂಥ ವಿಚಾರ, ಈ ಲೋಕದಲ್ಲಿ ಕಷ್ಟ ನಷ್ಟಗಳು ಯಾಕೆ ದೇವರು ಇದನ್ನ ಅನುಮತಿ ಮಾಡಿದ್ದಾರೆ. ಸೊ ಈ ಲೋಕದಲ್ಲಿ ನೋಡ್ಬೇಕಾದ್ರೆ ಅವರು ಒಂದೇ ಸರಿ ದೇವ್ರನ್ನ ನಂಬದೇ ಇರುವಂತ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ದೇವ್ರಿಲ್ಲ ಅನ್ನೋಂಥ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ, ಅನ್ನೋ ಒಂದು ಇದಕ್ ಬಂದ್ಬಿಡ್ತಾರೆ. ದೇವ್ರು ಇದ್ರೆ ಇದನ್ನೆಲ್ಲ ನೋಡ್ಕೊಂಡು ಯಾಕೆ ಸುಮ್ನೆ ಇರ್ತಾರೆ, ಈ ರೇಪುಗಳು, ಈ ಮೋಸಗಳು, ಈ ಅನ್ಯಾಯ ನೋಡಿದ್ರೆ ಅವ್ರಿಗೇನು ಕಣ್ಣಿಲ್ವಾ, ದೇವ್ರು ಇದ್ರೆ ಇದನ್ನ ಯಾಕೆ ಸುಮ್ನೆ ಇದಾರೆ ಅಂತ ಈ ರೀತಿಯ ಒಂದು ತಪ್ಪಾದ ಅಭಿಪ್ರಾಯಕ್ಕೆ ಬಂದ್ಬಿಡ್ತಾರೆ, ದೇವ್ರನ್ನ ನಂಬದೇ ಇರುವಂತ ವ್ಯಕ್ತಿಗಳು ಯಾರೇ ಆಗಿರ್ಬೋದು. ಸೊ ಈಗೇನಂತಂದ್ರೆ ದೇವ್ರು ಈಗ ನಾವೇನ್ ಮಾಡ್ಬೇಕು, ಈ ಸತ್ಯವೇದದಲ್ಲಿ ಹುಡುಕ್ಬೇಕಾಗತ್ತೆ ಪ್ರತಿಯೊಂದನ್ನು. ಈ ಒಂದು ಉತ್ತರ ಸತ್ಯವೇದದಲ್ಲಿ ಹುಡುಕ್ಬೇಕಾಗತ್ತೆ. ದೇವ್ರು ಏನ್ ಮಾಡ್ತಾರೆ, ನಾವು ಯಾವುದೇ ಪ್ರಶ್ನೆ ಬಂದಾಗ ನಮಗೆ ಗೊತ್ತಿದೆ, ಆಗ್ಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹುಡುಕಿ ಓದ್ಬೇಕು. ಏನೇ ಪ್ರಶ್ನೆ ಇರ್ಲಿ, ಏನೇ ಒಂದು ಉತ್ತರ ಬೇಕಂದ್ರು, ಏನೇ ಒಂದು ಕ್ಲಾರಿಟಿ ಬೇಕಂದ್ರು ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ನಮಗೆ ಪ್ರಶ್ನೆ ಬಂದಿದೆ, ಈಗ ನಾವೇನ್ ಮಾಡ್ಬೇಕು, ಸಿಂಪಲ್ ಆಗಿ ಸತ್ಯವೇದದಲ್ಲಿ ದೇವರ ವಾಕ್ಯದಲ್ಲಿ ಹುಡುಕಬೇಕು. ಇವುಗಳಲ್ಲಿ ಯಾವುದು ಇಲ್ಲದಿರೋದು ಎಲ್ಲವೂ ಜೊತೆಯಾಗಿರುವವು, ಅದನ್ನ ಜೋಡಿ ವಾಕ್ಯನ ಜೋಡಿಸ್ಕೋಬೇಕು. ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ, ಆ ಹಣ್ಣನ್ನ ತಿಂದ ದಿನವೇ ನೀನು ಸತ್ಯ ಸಾಯುವಿ ಅಂತ ವಾಕ್ಯದಲ್ಲಿದೆ. ಆದ್ರೆ ನಮ್ಮ ಆದಾಮನು ಸತ್ರ ಅಂದ್ರೆ ಸಾಯ್ಲಿಲ್ಲ. ಆ ಒಂದು ದಿನ ಅಂದ್ರೆ ನಾವು 2 ಪೇತ್ರ 3ನೇ ಅಧ್ಯಾಯದಲ್ಲಿ ಒಂದು ದಿನ ಅನ್ನೋದು ನಿಮಗಾಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ದಿನ ಅಂದ್ರೆ ದೇವ್ರ ಲೆಕ್ಕದಲ್ಲಿ 1,000 ವರ್ಷ, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ಯೆಹೋವನ ಬಾಯಿಂದ ಅಪ್ಪಣೆ ಆಗಿದೆ, ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿದೆ ಅಷ್ಟೇ. ನಾವೀಗ ಪ್ರಶ್ನೆ ಬಂದಿದೆ, ನಾವೇನ್ ಮಾಡ್ಬೇಕು, ಸತ್ಯವೇದದಲ್ಲಿ ಹುಡುಕಿ ಓದ್ಬೇಕು. ಇದರಲ್ಲಿ ಯಾವುದು ಇಲ್ಲದಿರೋದು ಅಂದ್ರೆ ನಮಗೆ ಅವಶ್ಯಕವಾಗಿರುವಂತ ಪ್ರಶ್ನೆಗೆ ಖಂಡಿತ ದೇವರು ಬರ್ಸಿಟ್ಟಿರ್ತಾರೆ. ಕೆಲವು ವಿಷಯಗಳು ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಜೀವಿತದಲ್ಲಿ ಏನ್ ಅವಶ್ಯಕವಿದೆಯೋ ಅದನ್ನೆಲ್ಲ ದೇವರು ಇಟ್ಟಿರ್ತಾರೆ. ಇದರಲ್ಲಿ ನೋಡೋಣ, ಯೆಹೋವನಿಗೆ ಯಾರು ಭಯ ಪಡ್ತಾರೋ ಅವರಿಗೆ ತನ್ನ ಒಂದು ಒಡಂಬಡಿಕೆಯನ್ನ, ತನ್ನ ಒಂದು ರಹಸ್ಯಗಳನ್ನ ದೇವರು ಇದನ್ನ ತಿಳಿಸ್ತಾರಂತ ಇದೆ. ನಿಜವಾಗ್ಲೂ ಇಂಥ ಪ್ರಶ್ನೆಗಳು, ಯಾರ ಒಂದು ಲೋಕ ಜ್ಞಾನಿಗೆ ಅರ್ಥ ಆಗದೆ ಇರುವಂತ ಒಂದು ಪ್ರಶ್ನೆಗಳಿಗೆ ಉತ್ತರನ್ನ ದೇವರು ಯಾರಿಗೆ ತಿಳಿಯಪಡಿಸ್ತಾನೆ ಅಂದ್ರೆ, ಹೂ ಫಿಯರ್ ಟು ಹಿಮ್, ಯಾರು ನಿಜವಾಗಿ ವಿಧೇಯರಾಗ್ತಾರೋ, ಯಾರು ನಿಜವಾಗ್ಲೂ ದೇವ್ರನ್ನ ಹುಡುಕ್ತಾರೋ ಅವ್ರಿಗೆ ದೇವ್ರು ಈ ಒಂದು ರಹಸ್ಯಗಳನ್ನ ತಿಳಿಸ್ತಾನಂತ ಕೀರ್ತನೆ 25:14 ನೋಡ್ಬೋದು. ಅದೇ ರೀತಿ ಯೆರೆಮೀಯನ ಹತ್ರ ಕೂಡ ದೇವ್ರು ಏನಂತ ಹೇಳಿದ್ರು, ಆಗ ಆತನು ಉತ್ತರಿಸುವನು, ಏನಂತ ಹೇಳ್ತಾ ಇದ್ರು, ನನಗೆ ಪ್ರಾರ್ಥಿಸು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ದೇವ್ರು, ನೀನು ತಿಳಿಯಲಾರದಂತ ರಹಸ್ಯಗಳನ್ನ ನಾನು ನಿನಗೆ ತಿಳಿಸ್ತೀನಿ. ಅಂದ್ರೆ ಪ್ರಶ್ನೆ, ನೀವು ಬಂದು ದೇವ್ರ ಹತ್ರ ಬಂದು ಪ್ರಶ್ನೆ ಕೇಳಿ ತಿಳ್ಕೊಬಹುದು, ಸತ್ಯವೇದದಲ್ಲಿ ಹುಡುಕ್ಬೋದು ಅಂತ ದೇವ್ರೇ ಇದನ್ನ ಆಹ್ವಾನಿಸ್ತಾರೆ. ಐಶಯ್ಯ 1:18 ಸಹ ನಿಮ್ಮ ವಾದವನ್ನು ಈಚೆಗೆ ತರ್ರಿ ಅಂತ ಹೇಳ್ತಾರೆ. ಅಂದ್ರೆ ನ್ಯಾಯವಾದ ಪ್ರಶ್ನೆ ಇದ್ರೆ ದೇವರು ಖಂಡಿತವಾಗಿ ಅದನ್ನ ಉತ್ತರ ಕೊಡೋದಕ್ಕೆ ಯಾವಾಗ್ಲೂ ಸಂಸಿದ್ಧವಾಗಿದ್ದಾರೆ. ಸೊ ಈ ರೀತಿ ನಾವೇನ್ ಮಾಡ್ಬೋದು, ದೇವ್ರ ಹತ್ರ ನಾವು ಈ ಪ್ರಶ್ನೆಗಳಿಗೆ, ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಪಡ್ಕೋಬೇಕಾಗತ್ತೆ. ನಾವು ಸ್ವಂತ ಜ್ಞಾನದಿಂದ ಅಥವಾ ಬೇರೆ ಒಂದು ಮನುಷ್ಯ ರೀತಿಯಾಗಿ ಈ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡ್ಕೊಂಡು ಹೋದ್ರೆ ಸಿಗಲ್ಲ. ಯಾಕಂತಂದ್ರೆ ಇದೆಲ್ಲ ಏನಾಗಿದೆ ಅಂದ್ರೆ ಲೋಕದ ಆದಿಯಿಂದ ದೇವರು ಅಡಗಿಸಿಟ್ಟಿರುವಂತ ರಹಸ್ಯಗಳಿದಾವೆ. ಏನಾಗಿರ್ತಕ್ಕಂಥ ಹಿಡನ್ ಫ್ರಮ್ ಏಜಸ್ ಅಥವಾ ಜನರೇಷನ್ಸ್, ಈ ಒಂದು ಸತ್ಯಗಳು ಏನಿದಾವೆ ದೇವರು ರಹಸ್ಯವಾಗಿ ಅಡಗಿಸಿಟ್ಟಿದ್ದಾರೆ. ತಲಾಂತರಗಳಿಗೂ ಮತ್ತೆ ಯುಗಾಂತರದಲ್ಲಿಯೂ ಅಡಗಿಸಿಟ್ಟಿರುವಂತ ಸತ್ಯಗಳನ್ನ ಪೌಲ್ರು ಹೇಳ್ತಾರೆ, ನಾವು ಅದನ್ನ ಬೋಧನೆ ಮಾಡ್ತಾ ಇದೀವಿ ಅಂತ. ಈ ಒಂದು ದೇವರ ಒಂದು ದಿವ್ಯ ಯೋಜನೆ ಏನಿದೆ, ಇದು ಒಂದು ಮಿಸ್ಟ್ರಿಯಾಗಿ ಉಳಿದಿದೆ. ಅನೇಕ ರೀತಿಯಾದಂತ ಭಕ್ತರು ಕೂಡ ಇದನ್ನ, ದಾವೀದವರು ಒಂದ್ ಕಡೆ ಬರೀತಾರೆ, ದೇವ್ರೆ ನೀನ್ ಯಾಕೆ ನಿದ್ರಿಸ್ತೀರಿ ಅಂತ. ಇನ್ನೊಂದ್ ಕಡೆ ಅವರೇ ಬರೀತಾರೆ, ಯೆಹೋವ ಇಸ್ರಾಯೇಲರನ್ನ ಕಾಯುವಂತ ದೇವರು ತೂಕಡಿಸುವುದಿಲ್ಲ ಅಂತ. ಅಂದ್ರೆ ಆ ಒಂದು ಕಷ್ಟ ನಷ್ಟಗಳಲ್ಲಿ ಅವರು ತಡ್ಕೊಳಕಾಗದೆ ಏನಂತ ಹೇಳಿದ್ರೆ ದೇವ್ರನ್ನ ಕೂಗ್ತಾ ಇದ್ದಾರೆ. ದೇವ್ರು ಈ ಕೂಗು ಏನು ದೇವರಿಗೆ ಕೇಳಿಸ್ತಾ ಇಲ್ವಾ? ಈ ರೀತಿ ಪ್ರಶ್ನೆಗಳೆಲ್ಲ ಬರುತ್ತೆ ನಮಗೆ. ಸೊ ಇದಕ್ಕೆ ಉತ್ತರ ಏನಂತಂದ್ರೆ, ಪ್ರಸಂಗಿ 1:13 ನಾವು ಓದಿದ್ರೆ, ನರ ಮನುಷ್ಯನು
ವಿಷಯ ಇದೆ ಅಂದ್ರೆ, ಜೀವಿತದಲ್ಲಿ ಎಲ್ಲಾ ವಿಷಯಗಳನ್ನು ಜ್ಞಾನದಿಂದ ವಿಮರ್ಶಿಸಿ ಕಲಿತುಕೊಳ್ಳಲು ನಿರ್ಧರಿಸಿದೆನು. ದೇವರು ಮನುಷ್ಯರಿಗೆ ಕೊಟ್ಟಿರುವ ಕೆಲಸವು ಬಹು ಪ್ರಯಾಸವೇ. ಅಂದ್ರೆ ಇದು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಸ್ಪಷ್ಟತೆ ಇದೆ. ಏನು ಇದಕ್ಕೆ ಉತ್ತರ? ನಮ್ಮ ಪ್ರಯಾಸ. ಅಂಡ್ ಐ ಗೇವ್ ಮೈ ಹಾರ್ಟ್ ಟು ಸೀಕ್ ಅಂಡ್ ಸರ್ಚ್ ಔಟ್ ಬೈ ವಿಸ್ಡಮ್ ಕನ್ಸರ್ನಿಂಗ್ ಆಲ್ ಥಿಂಗ್ಸ್ ದಟ್ ಆರ್ ಅಂಡರ್ ದ ಹೆವನ್. ಈ ಒಂದು ಭೂಮಿಯಲ್ಲಿ ಏನೇ ಒಂದು ವಿಷಯಗಳು ಏನಿದಾವೆ ಅದನ್ನ ಮನಸ್ಸಿಟ್ಟು ನಾನು ನೋಡಿದಾಗ ದೇವರು ಕೊಟ್ಟಿರುವಂತ ಒಂದು ನೋವು, ಒಂದು ಪ್ರಯಾಸ ಏನಿದೆ, ಅದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಈ ವಾಕ್ಯದಲ್ಲಿ ಇದೆ. ಟು ಎಕ್ಸರ್ಸೈಸ್. ಅದು ಟ್ರಾನ್ಸ್ಲೇಷನ್ ಅಲ್ಲಿ ಸರಿಯಾಗಿ ಬಂದಿಲ್ಲ ಕನ್ನಡದಲ್ಲಿ. ನೀವು ತೆಲುಗು ಅಥವಾ ತಮಿಳು ನೋಡಿದ್ರೆ ಬೆಟರ್ ಆಗಿರುತ್ತೆ. ಈ ಒಂದು ಕಷ್ಟ ನಷ್ಟಗಳನ್ನ ದೇವ್ರು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಟು ಬಿ ಎಕ್ಸರ್ಸೈಸ್ಡ್ ಅಂತಂದ್ರೆ ಅಭ್ಯಾಸ, ಅದರಲ್ಲಿ ಒಂದು ತರಬೇತಿ. ಎಕ್ಸರ್ಸೈಸ್ ಹೆಂಗೆ ದೇಹಕ್ಕೆ ನಾವು ಎಕ್ಸರ್ಸೈಸ್ ಮಾಡ್ತೀವಿ, ಅದೇ ನಮ್ಮ ವಿಶ್ವಾಸ ಜೀವಿತದಲ್ಲಿ ಈ ಕಷ್ಟಗಳ ಮುಖಾಂತರ ಒಂದು ಎಕ್ಸರ್ಸೈಸ್ ಆಗೋದಕ್ಕೆ ಒಂದು ರೀತಿಯಾದಂತಹ ಒಂದು ತರಬೇತಿ. ಈಗ ದೇವರು ಈ ಕೀಡು ಅನುಮತಿ ಮಾಡಿದ್ದಾರೆ. ಈ ಸಕಲ ಸೃಷ್ಟಿ ಏನಾಗಿದೆ, ದೇವರು ಮರಣನಾಗಿರ್ಬೋದು, ಪಾಪನಾಗಿರ್ಬೋದು. ದೇವರು ಪಾಪಕ್ಕೆ ಕಾರಣ ಅಲ್ಲ. ದೇವರು ಯಾವತ್ತಿಗೂ ಎಂತ ದೇವರು ಅಂದ್ರೆ ಅವರು ದುಷ್ಟತ್ವದಲ್ಲಿ ಸಂತೋಷಿಸುವುದಿಲ್ಲ. ದೇವರು ಅಂತ ದೇವರಂತೆ. ಎಲ್ಲಿದೆ ಇದು ವಾಕ್ಯ ಅಂದ್ರೆ ಕೀರ್ತನೆಗಳು 5ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ದುಷ್ಟತ್ವದಲ್ಲಿ ಸಂತೋಷಿಸುವಂತ ದೇವರಲ್ಲ ಅಂತೆ. ನಾವು ದೇವ್ರು ಏನಾದ್ರು ಈ ದುಷ್ಟತ್ವದಲ್ಲಿ ಮನುಷ್ಯರು ಕಷ್ಟ ಪಡೋದ್ ನೋಡಿ ಏನಾದ್ರು ದೇವ್ರು ಖುಷಿ ಪಡ್ತಾ ಇದಾರೆ ಅಂದ್ರೆ ದೇವ್ರು ಅಂತ ದೇವ್ರು ಅಲ್ಲವಂತೆ. ದೇವರು ದುಷ್ಟತ್ವದಲ್ಲಿ ಸಂತೋಷಿಸುವಂತ ದೇವರಲ್ಲ. ಮತ್ತೆ ಏನಂತೆ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗುವುದೇ ಇಲ್ಲ. ದೇವ್ರು ಎಂತ ದೇವ್ರು ಅಂದ್ರೆ ದುಷ್ಟತ್ವದಲ್ಲಿ ಒಂದು ಸಂತೋಷಿಸುವುದಲ್ಲ. ಅವು ಕೆಟ್ಟದ್ದಕ್ಕೆ ಕಾರಣದ ಅವರಲ್ಲ. ಈ ಒಂದು ಪಾಪಕ್ಕೆ ಕಾರಣ ಮೊದಲೇ ಅಲ್ಲ ಅವರು. ಇದನ್ನೆಲ್ಲ ಯಾಕೆ ಅನುಮತಿ ಮಾಡಿದಾರೆ ಅಂದ್ರೆ ದೇವ್ರು, ಯಾಕೆ ಅಂತಂದ್ರೆ ಈ ವಚನದಲ್ಲಿ ಉತ್ತರ ಇದೆ. ಸೊ ಯೆಹೋವನು, ಯೆಶಾಯ 66:1, ಯೆಹೋವನು ಹೇಳುವುದೇನೆಂದ್ರೆ, ಆಕಾಶವು ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ. ಸರಿ, ಇಲ್ಲಿ ಸರಿಯಾಗಿ ಬಂದಿಲ್ಲ ಅದು. ನೀವು ಬೈಬಲ್ ಇದ್ರೆ ಖಂಡಿತ ನೀವು ತೆಗೆದು ಓದ್ಕೋಬಹುದು. ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ. ಹೀಗಿರಲು ನೀನು ನನಗೆ ಮನೆಯನ್ನು ಕಟ್ಟಲು ಸಾಧ್ಯವೇ ಅಂತ ಒಂದು ಪ್ರಶ್ನೆ ಇದೆ ಅಲ್ಲಿ. ಆಕಾಶವೇ ದೇವರ ಸಿಂಹಾಸನಂತೆ, ಭೂಮಿ ಪಾದಪೀಠ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ದೇವ್ರು ಅಷ್ಟು ದೊಡ್ಡವರ ಏನು? ಭೂಮಿ ಪಾದಪೀಠ ಅಂದ್ರೆ ನಾವು ಮನುಷ್ಯರೆಲ್ಲ ಭೂಮಿ ಮೇಲೆ ಇದೀವಿ ಅಂದ್ರೆ ದೇವ್ರು ಏನಾದ್ರು ಫುಟ್ಬಾಲ್ ಏನಾದ್ರು ಆಡ್ತಾ ಇದಾರ? ಆ ತರ ಏನಾದ್ರು ಕೀಳ್ಮಟ್ಟನ? ಯಾವ ತರ ಇದು ಅರ್ಥ ಮಾಡ್ಕೊಳ್ಳೋದು? ದೇವರು ಪಾದಪೀಠ ಅಂತೆ. ಈ ಭೂಮಿಯಲ್ಲಿ ಇರೋರೆಲ್ಲ ನಾವು ಪಾದಪೀಠದಲ್ಲಿ ಇದೀವಿ. ಇದಕ್ಕೆ ಇನ್ನೊಂದು ಜೋಡಿ ವಾಕ್ಯನ ಜೋಡಿಸ್ಕೊಂಡಾಗ ನಮಗೆ ಅರ್ಥ ಸರಿಯಾಗಿ ಗೊತ್ತಾಗುತ್ತೆ. ಏನಂತಂದ್ರೆ, ಸೊ ದೇವರು ಪಾದಪೀಠ ಅಂತ ಯಾತಕ್ಕೆ ಅಂತೀವಿ? ಅಪೊಸ್ತಲನ ಕೃತ್ಯಗಳು ನೀವು 22:3ನೇ ವಾಕ್ಯದಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಪಾದಪೀಠ ಅಂದ್ರೆ ಯಾವುದಕ್ಕೆ ಸೂಚನೆ ಅಂತ. ಆಗ ಪೌಲನು ಹೀಗೆಂದನು, ನಾನು ಯಹೂದ್ಯನು, ನಾನು ಹುಟ್ಟಿದ್ದು ಸಿಲಿಸಿಯ ದೇಶದ ತಾರ್ಷೀಷದಲ್ಲಿ, ಆದರೆ ನಾನು ಬೆಳೆದದ್ದು ಈ ಪಟ್ಟಣದಲ್ಲಿ. ನಾನು ಗಮಾಲಿಯಲಿನ ವಿದ್ಯಾರ್ಥಿಯಾಗಿದ್ದೆನು. ನಮ್ಮ ಪಿತೃಗಳ ಧರ್ಮಶಾಸ್ತ್ರದ ಬಗ್ಗೆ ಪ್ರತಿಯೊಂದನ್ನು ಅವನು ನನಗೆ ಬಹು ಸೂಕ್ಷ್ಮವಾಗಿ ಬೋಧಿಸಿದ್ದಾನೆ. ಸೊ ನೀವು ನೋಡ್ಬೋದು, ಪಾದಪೀಠ ಅಂತ ಬಂದಾಗ ಪಾದಪೀಠದಲ್ಲಿ, ಗಮಾಲಿಯಲಿನ ಪಾದಪೀಠದಲ್ಲಿ ಅಂತ ಒಂದು ಶಬ್ದ ಬಂತು, ಇದರಲ್ಲಿ ಮಿಸ್ ಆಗಿದೆ, ಸಾರಿ. ಸೊ ಪಾದಪೀಠ ಅಂತ ಅಂದ್ರೆ ವಿದ್ಯೆಯನ್ನ, ತರಬೇತಿಯನ್ನ ಪಡೆಯುವಂತ ಒಂದು ಸ್ಥಳ ಆಗಿರುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಯಾರೇ ಆಗಿರ್ಬೋದು, ಪಾದಪೀಠದಲ್ಲಿ ಭೂಮಿ ಮೇಲೆ ಇದಾನೆ ಅಂದ್ರೆ ಅವನು ತರಬೇತಿ ಪಡಿತಾ ಇದ್ದಾನೆ. ಸಿಂಪಲ್ ಆಗಿ ತರಬೇತಿ, ಒಂದು ಜ್ಞಾನನ ಪಡೆಯುವಂತ ಒಂದು ಸ್ಥಳ ಆಗಿರುತ್ತೆ ಪಾದಪೀಠ ಅಂದ್ರೆ, ಇನ್ನೇನು ಇಲ್ಲ. ಸೊ ಈ ರೀತಿ ತರಬೇತಿಯನ್ನ ಪಡಿತಾ ಇರುವಂತ, ನಾವು ಯಾವಾಗ ಓಟ ಮುಗಿಸ್ತೀವೋ ಅವಾಗ ಏನಾಯ್ತು, ತರಬೇತಿಯನ್ನು ಮುಗೀತು ಅಂತ. ಇನ್ನು ತರಬೇತಿ ಪಡೆಯುವಂತ ಅವಶ್ಯಕತೆ ಇಲ್ಲ. ತರಬೇತಿ ಪಡೆಯುವಂಥದ್ದು ಯಾವ ರೀತಿ ಎಲ್ಲ ಪಡಿಬಹುದು ತರಬೇತಿ ದೇವ್ರ ಹತ್ರ ಅನ್ನೋದು ಹಲವಾರು ರೀತಿಯಾದಂತ ಒಂದು ತರಬೇತಿಗಳಿದಾವೆ. ನೀವು ಅದನ್ನೆಲ್ಲ ನೋಡ್ತಾ ಹೋಗ್ಬೋದು. ಇಂಟ್ಯೂಷನ್ ಅಥವಾ ಅಂತಃಕರಣದಿಂದ ನಾವು ಪಾಠಗಳನ್ನ ಕಲಿಯುವಂಥದ್ದು, ಅಥವಾ ಅಬ್ಸರ್ವೇಷನ್ ಮೂಲಕ, ಇನ್ಫಾರ್ಮೇಶನ್ ಮೂಲಕ, ಎಕ್ಸ್ಪೀರಿಯನ್ಸ್ ಮಾಡೋದ್ರ ಮುಖಾಂತರ ಹಲವಾರು ರೀತಿಯಲ್ಲಿ ನಾವು ಈ ಒಂದು ತರಬೇತಿಯನ್ನ ಪಡಿಬಹುದು. ದೇವರು ಮೊದಲನೇದಾಗಿ ಈ ಕೀಡು ಎಲ್ಲಿಂದ ಒಂದು ಪ್ರಾರಂಭ ಆಗುತ್ತೆ ಅಂದ್ರೆ ಏದೇನ್ ತೋಟದಿಂದ. ಏದೇನ್ ತೋಟದಿಂದ ಅಂತ ಹೇಳಿದ್ರೆ, ದೇವ್ರು ಏದೇನ್ ತೋಟದಲ್ಲೇ ಏನ್ ಮಾಡ್ಬೋದಾಗಿತ್ತು, ಆ ಹಣ್ಣನ್ನ ಹಿಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ.
ಆ ಕೀಡು ಮತ್ತು ಆ ಒಂದು ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಮೂಡಿಸುವಂತ ಒಂದು ಆ ಹೆಸರಿನಲ್ಲೇ ಒಂದು ಮರ್ಮ ಇದೆ. ಅಂದ್ರೆ ಇದನ್ನ ತಿನ್ನೋದ್ರ ಮುಖಾಂತರ ಒಳ್ಳೆದರ ಮತ್ತು ಕೆಟ್ಟದ್ದರ ಅರಿವನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಆ ರೀತಿಯಾದಂತ ಒಂದು ಹಣ್ಣನ್ನ, ಆ ಒಂದು ಹಣ್ಣಿನಲ್ಲಿ ದೇವ್ರು ಎಷ್ಟೋ ಉದ್ದೇಶಗಳಿದಾವೆ. ದೇವ್ರು ಆ ಹಣ್ಣನ್ನ ಇಡದೇ ಇದ್ದಿದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ವಲ್ಲ. ದೇವ್ರು ಏನ್ ಮಾಡಿದ್ದಾರೆ, ಆ ಹಣ್ಣನ್ನ ಇಟ್ಟು ಒಂದು ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಆದಾಮನನ್ನ. ಭೂಮಿಯ ಮೊದಲನೇ ರಾಜ ನಿಮಗೆ ಗೊತ್ತಿರುತ್ತೆ, ಆದಾಮನನ್ನ ಯಾಕೆ ದೇವರು ಪರೀಕ್ಷೆ ಮಾಡಿದ್ರು? ಈ ಕೀಡನ್ನ ಅನುಮತಿ ಮಾಡೋದ್ರಿಂದಾನೇ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು ಪರೀಕ್ಷೆ, ಒಂದು ಏನಂತೀವಿ ಅದನ್ನ, ತರಬೇತಿ ಮನುಷ್ಯರಿಗೆ ಈ ಕೀಡನ್ನ ಅನುಮತಿ ಮಾಡೋದ್ರ ಮುಖಾಂತರ. ಆದ್ರೆ ಅದರಿಂದ ದೇವರ ದೈವಿಕ ಯೋಜನೆ ಕೂಡ ಇದೆ. ದೇವರು ಯಾವ ತರ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಒಂದು ಫ್ರೀ ಮಾರಲ್ ಏಜೆನ್ಸಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸ್ವಇಚ್ಛೆ, ಒಂದು ಮಷಿನ್ ತರ ಮಾಡ್ಲಿಲ್ಲ ಎಲ್ಲೂ ಸಹ ಮನುಷ್ಯರನ್ನ. ಅವ್ರಿಗೊಂದು ಸ್ವಇಚ್ಛೆಯನ್ನು ಕೊಟ್ಟಿದ್ರು. ಅವ್ರಿಗೆ ಇಷ್ಟ ಬಂದಿರುವಂತ ತೀರ್ಮಾನಗಳನ್ನ ತೆಗೆದು ಒಂದು ತತ್ವಜ್ಞಾನ, ಏನಂತಾರೆ, ಮಾರಾಲಿಟಿ, ನೈತಿಕತೆಯನ್ನ ಕೊಟ್ಟಿದ್ರು ದೇವರು. ಅಂದ್ರೆ ಒಂದು ಯೋಚನಾ ಶಕ್ತಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆಯ್ಕೆ ಮಾಡಿಕೊಳ್ಳುವಂತ ಶಕ್ತಿ, ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಶಕ್ತಿ ದೇವರಿಗೆ ಇರುವಂತ ಶಕ್ತಿ. ಅದು ಒಂದು ಫ್ರೀ ಮಾರಲ್ ಏಜೆನ್ಸಿ, ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡುವಂತದ್ದು. ಅದೇ ರೀತಿಯಾಗಿ ಮನುಷ್ಯರಿಗೂ ದೇವರು ಕೊಟ್ಟಿದ್ದಾರೆ ಫ್ರೀ ಮಾರಲ್ ಏಜೆನ್ಸಿ. ಒಂದು ಮಷಿನ್ ಆಗಿ ದೇವರು ಯಾವತ್ತೂ ಸೃಷ್ಟಿ ಮಾಡ್ಲಿಲ್ಲ. ಸೊ ಹಿಂಗಿದ್ದಾಗ ಅವ್ರು ಏನ್ ಆಯ್ಕೆ ಮಾಡ್ಕೊಂತಾರ ಅನ್ನೋದು ದೇವ್ರು ಅವ್ರಿಗೆ ಬಿಟ್ಟಿದ್ರು ಏದೇನ್ ತೋಟದಲ್ಲಿ. ಆದ್ರೆ ನಿಮಗ್ ಗೊತ್ತಿರುತ್ತೆ, ಈ ಒಂದು ಏನಿದೆ ಹಣ್ಣನ್ನ ಯಾರು ತಿಂದ್ರು? ಸೈತಾನನು ಬಂದು ವಂಚನೆ ಮಾಡ್ತಾನೆ. ಯಾರು ತಿಂದ್ರು ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ, ಮೊದಲನೇದಾಗಿ ಈ ಹಣ್ಣನ್ನ ತಿಂದಿದ್ದು ಹವ್ವಳು ತಿಂತಾಳೆ. ಕೇಳಿದ್ರೆ ಸರ್ಪವು ನನ್ನನ್ನು ವಂಚನೆ ಮಾಡ್ತು ಅಂತಾಳೆ. ಆದ್ರೆ ನಾವು ದೇವ್ರ ವಾಕ್ಯದಲ್ಲಿ ನೋಡೋದಾದ್ರೆ, ಸರ್ಪವು ಏನಾಗಿರ್ತಕ್ಕನ್ನೋದು, ಸರ್ಪದಿಂದ ವಂಚಿತಳಾಗ್ತಾಳೆ. ಆದ್ರೆ ಆದಾಮನು ಆ ತರ ಅಲ್ಲ ಅಂತ ವಾಕ್ಯ ಹೇಳುತ್ತೆ. ಸರ್ಪ ಮಾತ್ರ ವಂಚಿತನಾಗಿದ್ದು, ಹವ್ವಳು ವಂಚಿತಳಾಗಿದ್ದು. ಆದ್ರೆ ಆದಾಮನ್ ಏನ್ ಮಾಡ್ತಾನೆ, ಅವನಿಗೆ ಗೊತ್ತಿರುತ್ತೆ ಇದನ್ನ ತಿನ್ಬಾರ್ದು ಅನ್ನೋದು. ಆದಾಮನನ್ನ ವಂಚಿಸಕ್ ಆಗ್ಲಿಲ್ಲ ಆ ಸರ್ಪ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಈ ಒಂದು ಅವ್ವ ಗೊತ್ತಿಲ್ಲದೆ ತಿಂದ್ರ, ಆದ್ರೆ ಆದಾಮ ಗೊತ್ತಿದ್ದು ತಿಂತಾನೆ. ಈಗ ದೇವರು ಕ್ಷಮಿಸ್ಬೋದಾಗಿತ್ತಲ್ಲ ಒಂದ್ ವೇಳೆ. ದೇವರು ಕ್ಷಮಿಸ್ಬೇಕಂತ 70 ಸಾರಿ ಕ್ಷಮಿಸ್ಬೇಕಂತ ಹೇಳ್ತಾರೆ ಒಂದ್ ಕಡೆ ಯೇಸು ಕ್ರಿಸ್ತರು. ಯಾಕೆ ಕ್ಷಮಿಸ್ಲಿಲ್ಲ ಅಲ್ಲಿ? ಆ ಒಂದು ಸಂದರ್ಭದಲ್ಲಿ ಕ್ಷಮೆ ಕೊಟ್ಟು ಮಾಫಿ ಮಾಡಿ ಬಿಡ್ಬೋದಾಗಿತ್ತಲ್ಲ. ದೇವರು ಪ್ರೀತಿ ಸ್ವರೂಪನು. ಯಾಕೆ ದೇವ್ರು ಕ್ಷಮಿಸ್ಲಿಲ್ಲ ಆ ಸಂದರ್ಭದಲ್ಲಿ? ಯಾಕಂತಂದ್ರೆ ಹೌದು ಸಹೋದರರೇ, ನೀವು ಯೂದಾಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಸಭೆಗಳನ್ನು ಅನುಸರಿಸುವವರಾಗಿದ್ದೀರಿ. ಅವರು ಯಹೂದ್ಯರ ಅನುಭವದಿಂದ ಕಷ್ಟಗಳನ್ನು ನಿಮ್ಮ ಸ್ವದೇಶದಿಂದ ಅನುಭವಿಸಿದರು. ಇದಾದ್ಮೇಲೆ ಇಲ್ಲಿ ಬರುತ್ತಿದೆ, ಸಾರಿ, ಥೆಸಲೋನಿಕ ಇದು 1 ತಿಮೋಥಿ 2:14 ವಾಕ್ಯ ಬರುತ್ತೆ. ಇದಲ್ಲದೆ ಆದಾಮನು ವಂಚನೆಗೆ ಬೀಳಲಿಲ್ಲ. ಸ್ಪಷ್ಟವಾಗಿದೆ 1 ತಿಮೋಥಿ 2:14. ಆದಾಮನು ಯಾವುದೇ ರೀತಿಯಾದಂತ ವಂಚನೆಗೆ ಬೀಳಲಿಲ್ಲ. ಆದ್ರೆ ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಇಲ್ಲಿ ನೋಡೋದಾದ್ರೆ ಏನಾಯ್ತು ಅಲ್ಲಿ ಅಂತಂದ್ರೆ, ವಂಚನೆಗೆ ಯಾರು ಗುರಿಯಾದ್ರಂತೆ? ಸ್ತ್ರೀ ವಂಚನೆಗೆ ಗುರಿಯಾದ್ರಂತೆ. ಅಂದ್ರೆ ಸ್ತ್ರೀಯರು ಬೇಗನೆ ವಂಚನೆ ಗುರಿ ಆಗ್ತಾರೆ ಸಾಧಾರಣವಾಗಿ. ಇಲ್ಲಿ ಈ ಒಂದು ಸಂದರ್ಭ ಏನ್ ನಡೆದಿದೆ ಅಂದ್ರೆ, ಆಕ್ಚುಲಿ ಆದಾಮನು ಅವನಿಗೆ ಮೋಸಗೊಳಿಸುವಂತ ಸಂದರ್ಭನೇ ಇಲ್ಲ. ಅವನ್ ಮೋಸ ಹೋಗುವಂತ ಅವಕಾಶ ಇಲ್ಲ ಇಲ್ಲಿ. ಏನ್ ಮಾಡ್ತಾನೆ, ಈ ಹೆಂಡತಿ ಹಣ್ಣು ತಿಂದಿರೋದು ಅವನಿಗೆ ಗೊತ್ತಾಗತ್ತೆ. ಆದಾಮ ಯಾಕೆ ತಿಂತಾನಂದ್ರೆ, ಈಗ ಒಂಟಿತನವನ್ನ ನಾನು ಒಂಟಿಯಾಗಿ ಬದುಕಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆದಾಮ ಏನ್ ಮಾಡ್ತಾನೆ, ಆ ಹಣ್ಣನ್ನ ತಿಂತಾನೆ. ಅಂದ್ರೆ ಅವ್ವನ ಮೇಲೆ ಇರುವಂತ ಪ್ರೀತಿಗೋಸ್ಕರ. ಆದಾಮನನ್ನ ಯಾವುದೇ ಕಾರಣಕ್ಕೂ ಸೈತಾನನು ಅವನ್ನ ವಂಚಿಸಕ್ ಆಗಲ್ಲ. ಅದಕ್ಕೋಸ್ಕರ ಫಸ್ಟ್ ಹವ್ವಳನ್ನ ಸೈತಾನನ್ನು ವಂಚನೆ ಮಾಡ್ಬಿಡ್ತಾನೆ. ಯಾಕಂದ್ರೆ ಸೈತಾನನ ಕೆಲಸನೇ ಅದು. ದೇವರ ಯೋಜನೆಗೆ ವಿರುದ್ಧವಾಗಿ ಅವನು ಕಾರ್ಯವನ್ನ ಸಾಧಿಸ್ತಾ ಇರ್ತಾನೆ. ಹೀಗೆ ಸೈತಾನನು ಈ ಒಂದು ಅಲ್ಲಿಂದ ಶುರುವಾಗುತ್ತೆ. ಈ ಮರಣ ಆಗಿರ್ಬೋದು, ಈ ವ್ಯಾಧಿಗಳು, ಈ ಒಂದು ಕೇಡು ಆಗಿರ್ಬೋದು, ಏನೇ ಆಗಿರ್ಬೋದು, ಮರಣ ಅನ್ನೋದು ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಮೋಶೆವರೆಗೂ ಏನಿದೆ, ಮರಣ ಅನ್ನೋದು ಆಳ್ವಿಕೆ ಮಾಡುತ್ತೆ ಅಂತ ವಾಕ್ಯದಲ್ಲಿದೆ. ನೀವು ನೋಡ್ತಾ ಇರ್ಬೋದು. ಅಲ್ಲಿಂದ ಮರಣ, ದುಃಖ, ಬಾಧೆ, ನೋವು, ಸಂಕಟ, ವಂಚನೆ ಎಲ್ಲಾನು ಅಲ್ಲಿಂದ ಏದೇನ್ ತೋಟದಿಂದನೇ ಶುರುವಾಗುತ್ತೆ. ಯಾಕೆ ದೇವರು ಇದನ್ನೆಲ್ಲ ಅನುಮತಿಸಿದಾರಂದ್ರೆ, ಈಗ ಎಕ್ಸಾಂಪಲ್ ಒಂದು ಒಳ್ಳೇದನ್ನ
ಅಥವಾ ಕೆಟ್ಟದ್ದನ್ನ ಅರಿವನ್ನ ಸರಿಯಾಗಿ ತಿಳ್ಕೊಬೇಕು. ಈಗ ದೇವ್ರು ಬರೀ ಒಳ್ಳೇದ್ ಮಾಡ್ರಿ, ಒಳ್ಳೇದು 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 ಅಂತಾನೆ ಬಿಟ್ಬಿಟ್ರೆ, ಒಂದು ಕಾಲ ಬಂದಾಗ, ಒಂದು ಪಾಯಿಂಟ್ ಆಫ್ ಟೈಮ್ ಬಂದಾಗ, ದೇವ್ರ ಕೆಟ್ಟದಂದ್ರೆ ಏನು ನನಗೆ ಗೊತ್ತೇ ಇಲ್ಲ ಅಂತ ಅಂದಾಗ ಬಂದಾಗ, ಅವಾಗ ದೇವರಿಗೆ ಒಂದು ನಾಚಿಕೆ ಪಡಿಸುವಂತ ಒಂದು ಸಂದರ್ಭ ಆಗ್ಬಿಡುತ್ತೆ. ಅಂದ್ರೆ ದೇವ್ರು ಅದನ್ನ ನಮಗೆ ಕಲಿಸದೇ ಇದ್ದಾಗ ಅದು ಒಂಥರ ದೇವರಿಗೆ ಅವಮಾನ. ಅಂದ್ರೆ ಸರಿಯಾಗಿ ದೇವ್ರು ಎಲ್ಲವನ್ನೂ ಕೊಟ್ಟಿದ್ದಾರೆ, ಒಳ್ಳೇದನ್ನು ಕೊಟ್ಟಿದ್ದಾರೆ, ಕೆಟ್ಟದನ್ನು ಕೊಟ್ಟಿದ್ದಾರೆ, ಆಯ್ಕೆ ನಮ್ ಕೈಯಲ್ಲಿ ಬಿಟ್ಟಿದ್ದಾರೆ ದೇವ್ರು. ಆ ತರ ದೇವ್ರು ಅಂದ್ರೆ ಒಂದು ಟ್ರೈನಿಂಗ್ ದೇವ್ರು ಮನುಷ್ಯ ಸೃಷ್ಟಿಸ್ತಾ ಇದ್ದಾರೆ. ಇನ್ನು ಒಂದು ಮನುಷ್ಯರನ್ನ ಇನ್ನು ದೇವ್ರು ಒಂದು ನಿತ್ಯತ್ವಕ್ಕೆ, ಈಗ ಒಬ್ಬ ಮನುಷ್ಯನಿಗೆ ಒಳ್ಳೇದರ ಕೆಟ್ಟದರ ಒಂದು ಅರಿವು ಗೊತ್ತಿಲ್ಲ, ಅವನಿಗೆ ಈಗ ನಿತ್ಯ ಜೀವ ಕೊಟ್ಬಿಟ್ಟಿದ್ದಾರೆ. ಒಂದು ಗೊತ್ತಿಲ್ಲದೇನೆ ಕೆಲವು ವಿಷಯಗಳು ಅವನಿಗೆ ಗೊತ್ತಿಲ್ಲ, ಆದ್ರೆ ಅವನಿಗೆ ನಿತ್ಯ ಜೀವ ಕೊಟ್ಟಿದ್ದಾರೆ. ನಿತ್ಯ ಜೀವ ಕೊಟ್ಮೇಲೆ ಅವನಿಗೆ ಮತ್ತೆ ಮರಣಕ್ಕೆ ಹಾಕಕ್ಕಾಗಲ್ಲ ದೇವ್ರು. ಅದಕ್ಕೋಸ್ಕರ ದೇವ್ರು ಮುಂಚಿತವಾಗಿ ನಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ ತರ ಇದೆ. ಸೊ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಈಗ ಮನುಷ್ಯ ಜಾತಿಯವರಿಗೆ ಈ ಒಂದು ಎಕ್ಸಸೈಸ್ ವಿತ್ ಫೇತ್, ಎಕ್ಸಸೈಸ್ ಇನ್ ಏನೇ ಆಗಿರ್ಬೋದು, ನಮ್ಮ ಇದರಲ್ಲಿ ಒಂದು ತರಬೇತಿಯನ್ನ ಕೊಡ್ತಾ ಇದ್ದಾರೆ ಈ ಕಷ್ಟ ನಷ್ಟಗಳಲ್ಲಿ. ಇದರಲ್ಲಿ ಅದರಿಂದ ಕಲಿಯುವಂತ ಪಾಠಗಳು ಸಾಕಷ್ಟಿದಾವೆ. ಈಗ ನೋಡ್ಬೋದು ನೀವು ಇಬ್ರಿ 12:4 ಕೂಡ ಪಾಪದ ಜೊತೆಗೆ ಹೋರಾಟ. ನೀವು ರಕ್ತ ಸುರಿಸುವಷ್ಟು ಇದಾದ್ರೂ ಸಹ ಪಾಪದ ಜೊತೆಗೆ ನೀವು ಯಾವುದೇ ರೀತಿಯಾದಂತಹ ಒಂದು ರಕ್ತವನ್ನು ಸುರಿಸಿ ಆದ್ರೂ ನೀವು ಪಾಪವನ್ನು ಜಯಿಸ್ಬೇಕು, ಎದುರಿಸಬೇಕು, ಹೋರಾಟ ಮಾಡ್ಬೇಕಂತ ಹೇಳ್ತಾ ಇದೆ. ಈಗ ಎಕ್ಸಾಂಪಲ್, ಒಂದು ಕಷ್ಟ ನಷ್ಟ ತಿಳ್ಕೊಂಡು ನಾವು ಕೆಟ್ಟದ್ದನ್ನ ದ್ವೇಷಿಸಿ ಒಳ್ಳೇದನ್ನ ಒಂದು ಅನುಸರಿಸ್ಬೇಕನ್ನೋದು ದೇವರ ಮುಖ್ಯ ಉದ್ದೇಶ ಈ ಕಷ್ಟ ನಷ್ಟದಲ್ಲಿ. ಈಗ ಯಾರೋ ಒಬ್ಬರು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಾರೆ ಅಂದ್ಕೊಳ್ಳೋಣ. ಫಸ್ಟ್ ಪ್ರೈಸ್ ಹೆಂಗ್ ಬಂದ್ಯಪ್ಪ ನೀನು ಅಂತ ಯಾರಾದ್ರೂ ಕೇಳಿದ್ರೆ, ನಾನು ಒಬ್ನೇ ಫಸ್ಟ್ ಪ್ರೈಸ್. ರನ್ನಿಂಗ್ ರೇಸ್ ಅಲ್ಲಿ ಎಷ್ಟು ಜನ ಇದ್ರು, ನಾನು ಒಬ್ನೇ ಇದ್ದೆ, ಫಸ್ಟ್ ಪ್ರೈಸ್ ನಾನು ಒಬ್ನೇ ಬಂದೆ ಅಂದಾಗ ಅದಕ್ಕೆ ಅರ್ಥ ಇರಲ್ಲ. ಈಗ ಹಲವಾರು ಒಂದು ಪರಿಸ್ಥಿತಿಗಳಲ್ಲಿ ಅನಾನುಕೂಲ ಇದ್ದು ಅನ್ನುವಂತ ಸಂದರ್ಭ ಇದ್ದಾಗ್ಲೂ ಸಹ, ಕಷ್ಟ ನಷ್ಟಗಳು ವಿರೋಧಗಳು ಇದ್ರು ನಾವು ಅದನ್ನ ಎದುರಿಸಿ ಬಂದಾಗ ಅದಕ್ಕೆ ಒಂದು ಒಂದು ಮೆಚ್ಚುಗೆ ತೋರಿಸುವಂತದ್ದು ಒಳ್ಳೇದಾಗಿರುತ್ತೆ. ಆದ್ರೆ ಸುಮ್ನೆ ಯಾರು ಇಲ್ಲ, ನಾನು ಒಬ್ನೇ ರೇಸ್ ಓಡದೆ, ನಾನು ಒಬ್ನೇ ಫಸ್ಟ್ ಪ್ರೈಸ್ ಬಂದೆ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ. ಆ ರೀತಿ ಆಗ್ಬಿಡುತ್ತೆ. ಏನಾಗಿರ್ತಕ್ಕನ್ನೋದು, ಈ ಒಂದು ಕಷ್ಟ ನಷ್ಟದಲ್ಲಿ ಈ ರೀತಿ ದೇವರು ಪಾಠಗಳನ್ನ ಕಲಿಸ್ತಾ ಇದ್ದಾರೆ. ಈಗ ಪಾದ ಪೀಠದಲ್ಲಿ ಇದೀವಿ ಅಂದ್ರೆ ನಾವು ಪಾಠ ಕಲಿತಾನೆ ಇರ್ಬೇಕು. ಉಸಿರು ಹೋಗೋ ತನಕನು ನಾವು ಯೆಹೋವನು ಊದಿದ ಉಸಿರು ಇರುವ ತನಕ ನಾವು ಪಾಠವನ್ನ ಕಲಿಬೇಕನ್ನೋದೇ ದೇವರ ಉದ್ದೇಶ ಆಗಿರುತ್ತೆ. ಇದು ನಾವು ಕೆಟ್ಟದ್ದನ್ನ ದ್ವೇಷಿಸಿ ಮತ್ತೆ ಒಳ್ಳೇದನ್ನ ಮಾಡ್ಬೇಕನ್ನೋದು ಈ ಒಂದು ಸಂದರ್ಭದಲ್ಲಿ ಎರಡನ್ನು ದೇವರು ಬಿಟ್ಟಿದ್ದಾರೆ. ದೇವರು ಕೆಟ್ಟದ್ದನ್ನ, ಈ ಸೈತಾನನ್ನ ದೇವ್ರು ಯಾಕೆ ಬಿಟ್ರು ವಂಚನೆ ಮಾಡೋದಕ್ಕೆ? ನೀವು ಸ್ಪಷ್ಟವಾಗಿ ನೋಡಿದ್ರೆ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ನೋಡಿದ್ರೆ ಅಲ್ಲಿ ಸೈತಾನನ್ನ ಬಂಧನ ಮಾಡುವಂತ ಸಂದರ್ಭ ಇದೆ. ಅಂದ್ರೆ ದೇವರಿಗೆ ಸೈತಾನನ್ನ ಬಂಧಿಸೋದಕ್ಕೂ ಶಕ್ತಿ ಇದೆ. ಮತ್ತೆ ದೇವ್ರು ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ವಾಂಟೆಡ್ಲಿ ಬಿಟ್ಟಿದ್ದಾರೆ. ಇದು ಅದರಿಂದ ದೇವರ ಉದ್ದೇಶಗಳಿದಾವೆ. ದೇವರು ಈ ಒಂದು ಕೀಡನ್ನ ಅನುಮತಿ ಮಾಡೋದಕ್ಕೆ. ನಾವು ನೋಡ್ತೀವಿ, ಏನಂತ ನೋಡ್ತೀವಿ ಅಂದ್ರೆ, ಈ ಒಂದು ಮರಣ ಅನ್ನೋದು ಎಲ್ಲಿಂದ ಬಂತು, ಯಾವಾಗಿಂದ ಬಂತು, ಮರಣಕ್ಕೆ ಕಾರಣ ಏನು ಅಂತ ನಾವು ಹುಡುಕಿದ್ರೆ ಲೋಕದಲ್ಲಿ ಅನೇಕ ರೀತಿಯಾದಂತ ಏನಾಗಿರ್ತಕ್ಕಂಥ ಅಭಿಪ್ರಾಯನ ಹೇಳ್ಬೋದು. ಆದ್ರೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿದೆ. ರೋಮ 6:23 ಏನಂತ ಇದೆ ಅಂದ್ರೆ, ವೇಜ್ ಆಫ್ ಸಿನ್ ಈಸ್ ಡೆತ್. ಅಂದ್ರೆ ಒಂದು ಪಾಪದ ಸಂಬಳ ಮರಣ ಅಂತೆ. ಎಷ್ಟೇ ದೊಡ್ಡ ಪಾಪಿ ಆಗಿದ್ರು ಅವನಿಗೆ ಸಂಬಳ ಮರಣನೇ. ಆದ್ರೆ ಕ್ರಿಸ್ತ ಯೇಸುವಿನಲ್ಲಿ ಉಚಿತಾರ್ಥ ವರವು ನಿತ್ಯ ಜೀವ ಅಂತ ಬರುತ್ತೆ. ಅಂದ್ರೆ ಉಚಿತವಾಗಿ ದೇವರು ನಿತ್ಯ ಜೀವ ಕೊಡ್ತಾ ಇದ್ದಾರೆ. ಈ ಒಂದು ರ್ಯಾನ್ಸಮ್ ಕಾನ್ಸೆಪ್ಟ್ ಅಂತ ಬರುತ್ತೆ. ರ್ಯಾನ್ಸಮ್ ಅದು ಬಹಳ ಮುಖ್ಯವಾದ ಕಾನ್ಸೆಪ್ಟ್. ಅದನ್ನ ಇನ್ ಡೀಟೇಲ್ ಆಗಿ ಇನ್ನು ಬರುವಂತ ದಿನದಲ್ಲಿ ದೇವ್ರ ಚಿತ್ತ ಇದ್ರೆ ಮಾಡೋಣ. ಸೊ ರ್ಯಾನ್ಸಮ್ ಕಾನ್ಸೆಪ್ಟ್, ಮರಣ ಯಾವ ರೀತಿ ಬಂತು ಅಂದ್ರೆ ಪಾಪದ ಮೂಲಕನೇ ಮರಣ ಬಂತು. ಈ ರೀತಿ ಇದೆ. ಸೊ ಈ ರೀತಿ ದೇವ್ರು ಹೇಳಿದ್ರು, ನೀವು ತಿಂದ ದಿನವೇ ಆಜ್ಞೆ ಅತಿಕ್ರಮ ಆಯ್ತು. ಎಲ್ಲಿ ಏದೇನ್ ತೋಟದಲ್ಲಿ ನೀವು ಆ ತಿಂದ ದಿನವೇ ನೀವು ಸತ್ಯ ಸಾಯ್ತೀರ ಅಂತ ದೇವ್ರು ಒಂದು ಆಜ್ಞೆ ಕೊಟ್ರು. ಅದನ್ನ ಉಲ್ಲಂಘನೆ ಮಾಡೋದ್ರಿಂದ ಈ ಮರಣ ಅನ್ನೋದು ಬಂತು. ಶಾಪ, ನೋವು, ದುಃಖ ಇದೆಲ್ಲ ಬಂತು. ಆಮೇಲೆ ರೋಮ 5:12 ಹೇಳುತ್ತೆ, ಒಬ್ಬ ಮನುಷ್ಯನು ಪಾಪ ಮಾಡಿದ, ಪಾಪದಿಂದ ಮರಣ ಬಂತು ಅಂತ ಎಲ್ಲರ ಮೇಲೆ ಈ ಒಂದು ಮರಣ ಅನ್ನೋದು ಆಳ್ವಿಕೆ ಮಾಡ್ತಾ ಇದೆ. ಮೋಶೆಯ ತನಕ ಅಂತ ಇದೆ. ಸೊ ಯಾರೆಲ್ಲ ಪಾಪ ಮಾಡಿದರೆ ಈ ಒಂದು ಮೋಶೆಯ ತನಕ, ಯೋಹಾನ ರೋಮ 5:13-14 ಎಲ್ಲಿವರೆಗೂ ಈ ಮರಣ ಅನ್ನೋದು ಆಳ್ವಿಕೆ ಮಾಡ್ತು ಅಂತ ನಾವು ಪ್ರಶ್ನೆ ಕೇಳಿದ್ರೆ, ಮೋಶೆವರೆಗೂ.
ಆದಾಮನಿಂದ ಮೋಶೆವರೆಗೂ ಈ ಮರಣ ಅನ್ನೋದು ನಮ್ಮನ್ನ ಆಳ್ವಿಕೆ ಮಾಡಿತು. ಆ ಮೋಶೆ ಬಂದ್ಮೇಲೆ ಏನಾಯ್ತು ಅಲ್ಲಿ? ಮೋಶೆಗೆ ದೇವರು ಒಂದು ಧರ್ಮಶಾಸ್ತ್ರ, ಮರಣದಿಂದ ಹೊರಗಡೆ ಬರುವಂತ ಒಂದು ಅವಕಾಶನ ದೇವರೇ ಒಂದು ಕಲ್ಪಿಸ್ತಾ ಇದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಸ್ಪಷ್ಟವಾಗಿ, ರೋಮ 2:13 ಧರ್ಮಶಾಸ್ತ್ರವನ್ನ ಕೈಗೊಂಡು ಅದನ್ನ ಕೇಳಿದ್ರೆ ಯಾರು ನೀತಿವಂತರಾಗಲ್ಲ, ಅದ್ರ ಪ್ರಕಾರ ನಡೆದ್ರೆ ನೀತಿವಂತರಾಗ್ತಾರೆ. ರೋಮ 2:13 ಅದೇ ರೀತಿ ಯಾಜಕ ಕಾಂಡ ಲೆವಿಟಿಕ್ಸ್ 18:5 ಕೂಡ ಆ ಒಂದು ಧರ್ಮ ವಿಧಿಗಳನ್ನ, ದೇವರ ಧರ್ಮ ವಿಧಿಗಳನ್ನ ನಾವು ಅನುಸರಿಸಿದ್ರೆ ನಿತ್ಯ ಜೀವವನ್ನು ಪಡಿತಾರಂತ ಇದೆ. ಆದ್ರೆ ಈ ಒಂದು ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದ ಉದ್ದೇಶ ದೇವ್ರದ್ದು ಏನಂದ್ರೆ ಇದನ್ನ ಅನುಸರಿಸಿ ನಿತ್ಯ ಜೀವವನ್ನು ಪಡ್ಕೊಳ್ಳಿ ಅಂತ. ಆದ್ರೆ ಯಾರಾದ್ರೂ ಅನುಸರಿಸಿದ್ರ, ಯಾರಾದ್ರೂ ನಿತ್ಯ ಜೀವ ಪಡ್ಕೊಂಡ್ರ ಅಂದ್ರೆ ಯಾರು ಇಲ್ಲ. ಆದ್ರೆ ಪ್ರಯತ್ನ ಏನಾದ್ರು ಮಾಡಿದ್ರ? ಹೌದು, ಮಾಡಿದ್ದಾರೆ. ನೀವು ಮೋಶನ್ ಅಂತ ಬಂದಿರುವಂತ ಯಾವುದೇ ಒಂದು ಒಳ್ಳೆ ಜನರು, ವಿಶ್ವಾಸ ವೀರರು ಯಾರೇ ಆಗಿರ್ಬೋದು, ಅವರು ಧರ್ಮಶಾಸ್ತ್ರವನ್ನು ಆದಷ್ಟು ಕೈಗೊಂಡು ನಡೆಯೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಸಂಪೂರ್ಣವಾಗಿ ಅದನ್ನ ನೆರವೇರ್ಸಕ್ ಆಗ್ಲಿಲ್ಲ. ಯಾಕಂತಂದ್ರೆ ಈ ಒಂದು ಧರ್ಮಶಾಸ್ತ್ರ ಅನ್ನೋದೇನಿದೆ, ರೋಮ 3:19-20 ಈ ಧರ್ಮಶಾಸ್ತ್ರದ ಕ್ರಿಯೆಗಳಿಂದ ಯಾರು ನೀತಿವಂತರಾಗಿ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ. ಧರ್ಮಶಾಸ್ತ್ರದ ಒಂದು ವಿಧಿಗಳಿಂದ ಯಾರು ನೀತಿವಂತರಾಗಿ ದೇವ್ರ ಮುಂದೆ ಕಾಣಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಅಂತೆ. ಈ ಧರ್ಮಶಾಸ್ತ್ರ ಅನ್ನೋದು ಏನು ಮತ್ತೆ ಅಂತ ಅಂದ್ರೆ, ಇದು ಒಂದು ಪಾಪದ ಜ್ಞಾನವನ್ನು, ನಮಗೆ ಪಾಪದ ಅರಿವನ್ನು ಉಂಟು ಮಾಡೋದಕ್ಕೆ ಇದೆ ಈ ಧರ್ಮಶಾಸ್ತ್ರ. ಈ ರೀತಿಯಾಗಿದೆ. ಈ ಒಂದು ದೇವರು ಕೀಡನ್ನ ಅನುಮತಿ ಮಾಡಿರೋ ಮುಖ್ಯ ಉದ್ದೇಶನೇ ದೇವರು ಈ ಒಂದು ರ್ಯಾನ್ಸಮ್ ಕಾನ್ಸೆಪ್ಟ್ ಇದೆ. ಅಂದ್ರೆ ಆ ಯೇಸು ಕ್ರಿಸ್ತರ ಒಂದು ಈಡು ಬಲಿಯ ಮುಖಾಂತರ ಇಡೀ ಲೋಕದ ರಕ್ಷಣೆಯನ್ನ ದೇವರು ಮಾಡುವಂತ ಯೋಜನೆ ಇದೆ. ಅಂದ್ರೆ FSC 1:9-10 ಕೂಡ ನೋಡಿದ್ರೆ, ಕ್ರಿಸ್ತನ ಮೂಲಕ ದೇವರು ಪರಲೋಕಗಳನ್ನ, ಭೂಮಿಯನ್ನ ಪರಲೋಕವನ್ನ ಒಂದು ಏಕತೆ ಮಾಡ್ಬೇಕು, ಯುನೈಟೆಡ್ ಇನ್ ಕ್ರೈಸ್ಟ್. ದೇವರು ಏನಾದ್ರು ಪರಲೋಕಗಳನ್ನ ಯಾವುದೇ ಒಂದು ಸಿಸ್ಟಮ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕ್ರಿಸ್ತನ ಮೂಲಕ ದೇವ್ರ ಜೊತೆಗೆ ಸಂಧಾನ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಅದು ಉಳಿಯಲ್ಲ ಖಂಡಿತವಾಗಿ. ಆ ರೀತಿ ಒಂದು ದೇವರ ಮಹಾ ಯೋಜನೆ ಇದೆ. ಸೊ ಇದನ್ನ ನೋಡ್ತಾ ಇರ್ಬೋದು ನೀವು. ಒಬ್ಬನ ಮೂಲಕ ರೋಮ 5:15 15-21 ತನಕ ನೀವು ವಾಕ್ಯಗಳನ್ನ ಓದಿದ್ರೆ, ಒಬ್ಬನ ಒಂದು ಅವಿಧೇಯತೆಯಿಂದ ಏನ್ ಬಂತಂತಂದ್ರೆ ಮರಣ ಬಂತು, ಒಬ್ಬನ ಅವಿಧೇಯತೆಯಿಂದ. ಅದೇ ರೀತಿಯಾಗಿ ಒಬ್ಬನ ಒಂದು ನೀತಿ ಕ್ರಿಯೆಯಿಂದ ಎಲ್ರಿಗೂ ಜೀವ ಬರುತ್ತಂತ ವಾಕ್ಯ ಇದೆ. ಸೊ ನಾವು ಈ ಒಂದು ಸೈತಾನನು ಇದನ್ನ ಏನ್ ಮಾಡ್ತಾನೆ ಅಂದ್ರೆ, ಅವನು ಆದಿಯಿಂದಲೂ ಸುಳ್ಳುಗಾರನು. ಅವನು ದೇವರ ಯೋಜನೆಗೆ ವಿರುದ್ಧವಾಗಿ ಒಂದು ಅಹಂಭಾವದಿಂದ ಅವನು ದೇವರ ಲೋಕದಿಂದ ಅಲ್ಲಿಂದ ಬೆಳೆದನ್ನ ನಿಮಗೆ ಗೊತ್ತಿರುತ್ತೆ. ಯೆಹೆಜ್ಕೇಲ 28:14 ನೀವು ಓದಿರ್ಬೋದು. ಅವನು ದೇವರ ಒಂದು ಉದ್ಯಾನವನದಲ್ಲಿ ಇರ್ತಾನೆ. 13ನೇ ವಾಕ್ಯದಲ್ಲಿ ಏದೇನ್, ದೇವರ ಒಂದು ಏದೇನ್ ಏನಿದೆ ಆ ಉದ್ಯಾನವನದಲ್ಲಿ ಅವನು ಇರ್ತಾನೆ. ದೇವರನ್ನ ಸ್ತುತಿಸುವಂತ ಒಂದು ಕೆಲಸ ಇರುತ್ತೆ ಅಲ್ಲಿ. ಆ ರೀತಿಯಾದಂತ ಕೆಲಸ ಮಾಡ್ತಿರುವಂತ ಲೂಸಿಫರ್, ಏನು ಇಬ್ರು ಭಾಷೆಯಲ್ಲಿ ಹೆಲೇಲ್ ಅಂದ್ರೆ ಸ್ತುತಿ ಮಾಡುವಂತ ಒಂದು ಸ್ತುತಿ ಅನ್ನೋ ಒಂದು ಅರ್ಥನೂ ಬರುತ್ತೆ ಹೆಲೇಲ್ ಅಂತಂದ್ರೆ ಇಬ್ರು ಭಾಷೆಯಲ್ಲಿ. ಮತ್ತೆ ಇನ್ನೊಂದು ಬ್ರೈಟ್ ಮಾರ್ನಿಂಗ್ ಸ್ಟಾರ್ ಅಂತಾರೆ, ಅಂದ್ರೆ ಒಂದು ಪ್ರಕಾಶಮಾನವಾದ ಬೆಳಕು ಅನ್ನುವಂತ ಅರ್ಥನೂ ಇದೆ ಈ ಒಂದು ಹೆಲೇಲ್ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ. ನೀನು 15ನೇ ವಚನದಲ್ಲಿ ನೋಡ್ತೀವಿ, ನೀನು ಸೃಷ್ಟಿಸಿದ ಅಂದಿನ ದಿನದಿಂದ ನಿನ್ನಲ್ಲಿ ಯಾವ ದೋಷವೂ ಇರ್ಲಿಲ್ಲ ಅಂತ ಇದೆ ಯೆಹೆಜ್ಕೇಲ 28:15. ಆದ್ರೆ 16ನೇ ವಚನದಲ್ಲಿ ಅವನು, ನೀನು ಪರಲೋಕದ ದೇವರ ಪರಿಶುದ್ಧ ಪರ್ವತದಿಂದ ತಳ್ಳಲ್ಪಟ್ಟಿದ್ದಿ. ನಿನ್ನ ಒಂದು ಆ ಒಂದು ಏನು ಹೆಮ್ಮೆಯ ಭಾವನೆ ಅವನಲ್ಲಿ ಹುಟ್ಟುತ್ತಲ್ಲ, ಒಂದು ದೇವರಿಗೆ ವಿರುದ್ಧವಾದ ಯೋಚನೆಗಳು ಅಥವಾ ದೇವರಿಗೆ ವಿರುದ್ಧವಾಗಿರುವಂತ ಒಂದು ಸಿಂಹಾಸನನ, ಎಲ್ಲಾ ನಕ್ಷತ್ರಗಳ ಮೇಲೆ ನನ್ನ ಸಿಂಹಾಸನ ನಾನು ಕಟ್ಕೊಂತೀನಿ ಅಂತ ಏನು ದೇವರಿಗೆ ವಿರುದ್ಧವಾಗಿ ಅವನು ಮಾಡೋದಕ್ಕೆ ಶುರು ಮಾಡ್ತಾನೆ ವ್ಯಾಪಾರ, ಅಲ್ಲಿಂದ ಅವನು ತಳ್ಳಲ್ಪಡ್ತಾನೆ ಪರಲೋಕದಿಂದ. ಸೊ ಈ ರೀತಿ ಸೈತಾನನ ಒಂದು ಉದ್ದೇಶಗಳು ಇದಾವೆ. ಸೈತಾನನು ತಳ್ಳಲ್ಪಡೋದನ್ನ ನೋಡ್ತೀವಿ. ಆದ್ರೆ ದೇವರ ಉದ್ದೇಶ ಏನು? ದೇವರ ಉದ್ದೇಶ ಯಾವತ್ತಿಗೂ ಹೆಮ್ಮೆಯ ಭಾವನೆಯಿಂದ ಇರೋದಲ್ಲ. ಫಿಲಿಪ್ಪ 2:5 ನೋಡ್ತೀವಿ, ಕ್ರಿಸ್ತನಲ್ಲಿರುವ ಮನಸ್ಸು ನಿಮ್ಮಲ್ಲಿರ್ಲಿ ಅಂತ ವಾಕ್ಯ ಇದೆ. ಅಂದ್ರೆ ಯಾವ ತರ ಅದು ಕ್ರಿಸ್ತನಲ್ಲಿರುವ ಮನಸ್ಸು ಅಂದ್ರೆ, ಫಿಲಿಪ್ಪ 2:5 ಕ್ರಿಸ್ತನಲ್ಲಿರುವ ಮನಸ್ಸು ನಿಮ್ಮಲ್ಲಿ ಇರಲಿ. ಯಾಕಂತಂದ್ರೆ ಫಿಲಿಪ್ಪ 5 ನೀವು
ಹನ್ನೊಂದನೇ ವಚನದವರೆಗೂ ಓದಿದ್ರೆ ಗೊತ್ತಾಗುತ್ತೆ ಯೇಸು ಕ್ರಿಸ್ತರು ಯಾವ ತರ ಒಂದು ಮನೋಭಾವದಲ್ಲಿ ಇದ್ರ ಅಂತ. ಅಂದ್ರೆ ಆತನು ದೇವರ ಸ್ವಾರೂಪ್ಯದಲ್ಲಿ ಇದ್ರೂ ಸಹ ಸರಿಸಮಾನನೆಂದು ಎಣಿಸದೆ ದಾಸನ ಸ್ವರೂಪವನ್ನು ಧರಿಸಿರಂತೆ ಯೇಸು ಕ್ರಿಸ್ತರು. ದಾಸನ ರೂಪವನ್ನು ಮರಣ ಹೊಂದುವಷ್ಟು ವಿಧೇಯನಾದನಂತ ಇದೆ. ಅಂದ್ರೆ ಆ ರೀತಿಯಾದಂತ ತಗ್ಗಿಸಿಕೊಳ್ಳುವಂತ ಸ್ವಭಾವ. ಸೈತಾನನು ಹೆಮ್ಮೆಯ ಇಂದ ಅವನು ಮರಣಕ್ಕೆ ಗುರಿ ಆಗ್ತಿದ್ದಾನೆ, ದೇವರಿಗೆ ವಿರುದ್ಧವಾಗಿ ಇದು ಮಾಡ್ತಾ ಇದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿರ್ತದೆ. ಈ ರೀತಿ ತಗ್ಗಿಸಿಕೊಳ್ಳುವಂತ ಸ್ವಭಾವ ನಿಮ್ಮಲ್ಲಿ ಇರ್ಲಿ ಅಂತ ಫಿಲಿಪದಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ದೇವ್ರು ಏನ್ ಮಾಡಿದಾರಂತೆ, ಈ ಒಂದು ಕ್ರಿಸ್ತನನ್ನು ಆತನು ಮಾಡಿದ ಕಾರ್ಯಗಳು ದೇವ್ರು ಮೆಚ್ಚಿ ಎಲ್ಲಾ ನಾಮದಲ್ಲಿಯೂ ಮೇಲಾದ ನಾಮವನ್ನು ದೇವರು ಕ್ರಿಸ್ತರಿಗೆ ಕೊಟ್ಟಿದ್ದಾರೆ, ಯೇಸು ಕ್ರಿಸ್ತರಿಗೆ. ಅದಕ್ಕೋಸ್ಕರನೇ ಮತ್ತೇನ್ ಮಾಡುತ್ತಂತ, ನಾವು ದೇವ್ರು ಇಡೀ ಲೋಕವನ್ನ ರಕ್ಷಿಸುವಂತ ಯೋಜನೆ ಇದೆ ದೇವ್ರ ವಾಕ್ಯದಲ್ಲಿ. ನಾವು ಅನ್ಕೊಂಡಿರೋ ತರ ಇಲ್ಲ. ನಾವು ಕಂಪ್ಲೀಟ್ ಆಗಿ ನೋಡೋಣ ಒಂದು ರ್ಯಾನ್ಸಮ್ ಕಾನ್ಸೆಪ್ಟ್ ಅಲ್ಲಿ ಯಾವ ತರ ದೇವರು ಇಡೀ ಲೋಕವನ್ನ ರಕ್ಷಿಸುತ್ತಿದ್ದಾರೆ ಅಂತ. ಯಾಕಂತಂದ್ರೆ ಈಗ ನೋಡಿ, ಒಬ್ಬ ಮನುಷ್ಯನಿಂದ ಪಾಪ ಮಾಡಿದ್ರು, ಪಾಪದಿಂದ ಮರಣ ಬಂತು. ಮರಣದಿಂದ ಏನಾಯ್ತು, ಈ ಮರಣನೇ ಎಲ್ಲರ ಮೇಲೆ ಆಳ್ವಿಕೆ ಮಾಡ್ತಾ ಇದೆ ಅಂತ ಇದೆ. ಅಂದಾಗ ಒಬ್ಬ ಮನುಷ್ಯನಿಂದನೇ ಎಲ್ಲರೂ ಜೀವ ಪಡ್ಕೊಳ್ತಾರಂತ ಇದೆ. ಇಲ್ಲಿದೆ 1 ಕೊರಿಂಥ 15:21-22 ಹೇಗೆ ಆದಾಮನ ಸಂಬಂಧ ಎಲ್ಲರೂ ಸಾಯುವವರಾದರೋ ಅದೇ ರೀತಿಯಾಗಿ ಕ್ರಿಸ್ತನ ಸಂಬಂಧ ಎಲ್ಲರೂ ಜೀವಿತರಾಗಿ ಬರುವರಂತ ಇದೆ. ಅಂದ್ರೆ ಅಲ್ಲಿಗೆ ಏನಾಯ್ತು, ಒಬ್ಬ ಮನುಷ್ಯನಿಂದ ಮರಣ ಮತ್ತೆ ಇನ್ನೊಬ್ಬ ಮನುಷ್ಯನಿಂದ ಜೀವ. ಸೊ ಇದು ಎಲ್ಲರಿಗೂ ಒಂದು ಕಾಮನ್ ಸಾಲ್ವೇಶನ್ ಅಂತ. ಹಲವಾರು ರೀತಿಯಾದಂತ ರಕ್ಷಣೆಗಳಿದಾವೆ, ಪರಲೋಕ ರಕ್ಷಣೆಗಳು. ಇದ್ರ ಬಗ್ಗೆ ಲೋಕದ ಕ್ರೈಸ್ತವ್ರು ಎಲ್ಲೂ ಮಾತಾಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಸತ್ಯಗಳು ಅನ್ನೋದು ದೇವರು ಈ ಒಂದು ಅಂತ್ಯ ಕಾಲದಲ್ಲಿ ನಿಜವಾಗ್ಲೂ ಯಾರು ದೇವ್ರನ್ನ ಹುಡುಕ್ತಾ ಇದಾರೋ ಅವ್ರಿಗೆ ಕೊಡುವಂತ ಸತ್ಯಗಳು. ದೇವರು ಮೆಜಾರಿಟಿನ ಕರಿತಾ ಇಲ್ಲ. ದೇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ಚಿಕ್ಕ ಗುಂಪನ್ನ, ನಿಮಗೆ ಗೊತ್ತಿರುತ್ತೆ, ಆ ಪರಲೋಕದ ಇಕ್ಕಟ್ಟಾದ ಬಾಗಿಲಿಗೆ ಪ್ರವೇಶಿಸುವವರು ಸ್ವಲ್ಪ ಜನ ಅಂತೆ, ಇಕ್ಕಟ್ಟಾದ ಬಾಗಿಲಲ್ಲಿ ಬರುವಂತವ್ರು. ಆದ್ರೆ ನಾಶನದ ಬಾಗಿಲು ವಿಶಾಲವಾಗಿರುತ್ತೆ, ಅದರಲ್ಲಿ ಪ್ರವೇಶ ಮಾಡೋರು ಬಹು ಜನ. ಮತ್ತಾಯ 7:13-14 ಏನು ಇದೆ, ನಿಮಗೆ ಗೊತ್ತಿರುತ್ತೆ. ದೇವರ ಒಂದು ಮಾರ್ಗವನ್ನ ಕಂಡುಕೊಳ್ಳೋರೆ ಸ್ವಲ್ಪ ಜನ, ಈ ಸತ್ಯ ಮಾರ್ಗವನ್ನ. ಸೊ ಅದಕ್ಕೋಸ್ಕರ ಈ ಒಂದು ಪರಲೋಕದ ರಕ್ಷಣೆಯ ವಿಷಯಗಳು, ಎಷ್ಟು ರೀತಿಯಾದಂತ ರಕ್ಷಣೆಗಳಿದಾವೆ ಪರಲೋಕದಲ್ಲಿ, ಈ ರೀತಿ ವಿಷಯಗಳನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಲೋಕದ ಕ್ರೈಸ್ತವರು. ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿ. ಇದಕ್ಕೆಲ್ಲ ಏನು ದೇವ್ರ ಯೋಜನೆ ಅಂತಂದ್ರೆ, ಫಿಲಿಪ 2:11 ಪ್ರತಿಯೊಂದು ನಾಲಿಗೆನು ಕ್ರಿಸ್ತನೇ ಕರ್ತನೆ ಎಂಬುದಾಗಿ ಅರಿಕೆ ಮಾಡುವಂತ ಕಾಲನೂ ಇದೆ. ನಾವೇನು ಪ್ರಯಾಸ ಪಟ್ಟು ಸುವಾರ್ತೆ ಹೇಳಿ ನಂಬಿಸುವಂತ ಅವಶ್ಯಕತೆ ಇದೆನಾ ಅಂತಂದ್ರೆ ಖಂಡಿತ ಅದು ದೇವರ ಯೋಜನೆಯಲ್ಲಿ ಪ್ರತಿಯೊಬ್ಬರನ್ನು ದೇವ್ರು ರಕ್ಷಿಸ್ತಾರೆ. ಆ ರೀತಿ ದೇವ್ರ ಯೋಜನೆ ಇದೆ. ಇನ್ನೇನಂತಂದ್ರೆ ಕ್ರಿಸ್ತನು ಇದಕ್ಕೆಲ್ಲ ಉತ್ತರ ಏನಂದ್ರೆ, ಒಂದು ದೇವರ ಯೋಜನೆ ಇದೆ. ಕ್ರಿಸ್ತನ ಮೂಲಕ ದೇವರು ಈ ಒಂದು ರಕ್ಷಕರ ಮುಖಾಂತರ ಇಡೀ ಲೋಕವನ್ನ ರಕ್ಷಿಸುವಂತದ್ದು. 1 ಕೊರಿಂಥ 12:12 ಇದೆ. ಅಲ್ಲಿಂದ ಓದ್ಕೊಂಡೋದ್ರೆ ಕ್ರಿಸ್ತನು ಅಂದ್ರೆ ಏನಂತ ನಿಮಗೆ ಗೊತ್ತಾಗುತ್ತೆ. ದೇಹಕ್ಕೆ ಅನೇಕ ಅಂಗಗಳು ಯಾವ ತರ ಇರತ್ತೋ ಅದೇ ರೀತಿ ಕ್ರಿಸ್ತನ್ ಅಂತ ವಾಕ್ಯದಲ್ಲಿದೆ. ಅದೇ ರೀತಿ 13ನೇ ವಾಕ್ಯದಲ್ಲಿ ನಾವೆಲ್ಲರೂ ಗ್ರೀಕರಾಗಲಿ ಯಹೂದ್ಯರಾಗಲಿ ಅನ್ಯರಾಗಲಿ ಎಲ್ಲರೂ ಒಂದೇ ಆತ್ಮದಲ್ಲಿ ಸೇರುವುದಕ್ಕಾಗಿ ನಾವು ದೀಕ್ಷಾ ಸ್ನಾನ ಹೊಂದಿದವಂತಿದೆ. ದೇವ್ರು ಏನ್ ಮಾಡ್ತಾ ಇದ್ದಾರೆ, ಈ ರೀತಿ ಪ್ರತಿಯೊಂದು ನಾಲಿಗೆನು ದೇವರು ಕ್ರಿಸ್ತನು ಕರ್ತ ಎಂಬುದಾಗಿ 1:22-23 ಸಮಸ್ತವನ್ನು ದೇವ್ರು ಏನ್ ಮಾಡಿದಾರಂತೆ, ಕ್ರಿಸ್ತನ ಪಾದದ ಕೆಳಗೆ ಹಾಕಿದಾರಂತೆ. ಸಮಸ್ತವನ್ನು ಏನ್ ಮಾಡಿದಾರೆ ದೇವರು, ಕ್ರಿಸ್ತನ ಪಾದದ ಕೆಳಗೆ ಹಾಕಿ ಕ್ರಿಸ್ತನನ್ನೇ ಶಿರಸ್ಸನ್ನಾಗಿ ಮಾಡಿದ್ದಾರೆ ದೇವರು. ಸೊ ಈ ರೀತಿಯಾಗಿ ದೇವರು ಪ್ರತಿಯೊಬ್ಬರನ್ನು ರಕ್ಷಿಸುವಂತದ್ದಿದೆ. ಆಮೇಲೆ ಈ ಒಂದು ಇಕ್ಕಟ್ಟಾದ ಬಾಗಿಲು, ಈ ಒಂದು ವಿಶೇಷ ರಕ್ಷಣೆ ಅಂತ ಇದೆ ಬೈಬಲ್ ಅಲ್ಲಿ. ಅದ್ರ ಬಗ್ಗೆ ಇನ್ನು ಸ್ಪಷ್ಟವಾಗಿ ನಾವು ಸ್ಟಡಿ ಮಾಡೋಣ ಮುಂದಿನ ಕ್ಲಾಸ್ ಅಲ್ಲಿ. ಸೊ ದೇವರು ಈ ಒಂದು ಕ್ರಿಸ್ತರನ್ನ ನಮಗೆ ಒಂದು ರೋಲ್ ಮಾಡಲ್ ಆಗಿ ಕ್ರಿಸ್ತನ ಮುಖಾಂತರ ನಾವು ಒಂದು ಪಾಠಗಳನ್ನ ಕಲಿಬೇಕಂತಾನೆ ಕ್ರಿಸ್ತರು ನಮ್ಮ ಕರ್ತರ ಮುಖಾಂತರ ದೇವರು ಪ್ರತಿಯೊಂದನ್ನು ನಮಗೆ ಕಲಿಸ್ತಾ ಇದ್ದಾರೆ. ನಾವು ಕರೆಯಲ್ಪಟ್ಟಿರುವಂತ ಉದ್ದೇಶ ಏನಂತಂದ್ರೆ, ನೀವು ನೋಡ್ಬೋದು 1 ಪೇತ್ರ 2:21 ಯಾಕೆ ನಾವು ಕರೆಯಲ್ಪಟ್ಟಿದ್ದೇವೆ ಅಂತ ನೀವು ಓದ್ಕೋಬಹುದು. ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯೋದಕ್ಕೆ ನಮ್ಮನ್ನ ದೇವ್ರು ಕರೀತಾ ಇರೋದು. ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕಂತಾನೆ ಕ್ರಿಸ್ತನು ಕೂಡ ನಮಗೋಸ್ಕರ ಶ್ರಮೆ ಪಟ್ರಂತೆ. ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. 1 ಪೇತ್ರ 2:21 ಓದೋದಾದ್ರೆ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಯಾವುದಕ್ಕೋಸ್ಕರ? ಕ್ರಿಸ್ತನು ಸಹ ನಿಮಗೋಸ್ಕರ
ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು. ಕ್ರಿಸ್ತನು ಯಾಕೆ ಬಾಧೆ ಅನುಭವಿಸಿದ್ರು ಅಂದ್ರೆ, ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕಂತಾನೆ ಕ್ರಿಸ್ತನು ಸಹ ಬಾಧೆಗಳನ್ನ ಅನುಭವಿಸಿದ್ರಂತೆ. ಯಾವುದೇ ಒಂದು ಸ್ಪೆಷಲ್ ಮಾರ್ಗ ಯಾವ್ದು ಇಲ್ಲ. ದೇವ್ರ ಬಳಿಗೆ ಹೋಗ್ಬೇಕು ಅಥವಾ ದೇವ್ರನ್ನ ಮೆಚ್ಚಿಸ್ಬೇಕಂದ್ರೆ ಈ ಬಾಧೆಗಳ ಮುಖಾಂತರನೇ ಹೋಗ್ಬೇಕಂತ ಅಪೊಸ್ತಲರ ಕಾರ್ಯ 14 ನೀವು ನೋಡ್ಬೋದು. ನಾವು ಬಹು ಸಂಕಟಗಳನ್ನ ತಾಳಿ ದೇವರ ರಾಜ್ಯವನ್ನು ಪ್ರವೇಶಿಸ್ಬೇಕಂತ ಒಂದು ಮಾತು ಬರುತ್ತೆ. ಸೊ ಯಾರೇ ಆಗಿರ್ಬೋದು, ಇಬ್ರಿಯ 5:8-10 ವಚನ ಓದಿದ್ರು ನೀವು, ಕ್ರಿಸ್ತನು ಯಾವ ರೀತಿ ಒಂದು ವಿಧೇಯತೆಯನ್ನ ಕಲ್ತುಕೊಂಡ್ರು ಅಂದ್ರೆ ಸಫರಿಂಗ್ಸ್ ಅಂದ್ರೆ ಬಾಧೆಗಳನ್ನು ಆತನು ಪಡೆದ ಬಾಧೆಗಳ ಮುಖಾಂತರನೇ ಈ ಒಂದು ವಿಧೇಯತೆಯನ್ನು ಕಲಿತಿರುವಂತ ವಾಕ್ಯ ಬರುತ್ತೆ. ಅಂದ್ರೆ ವಾಕ್ಯ ಈಗ ವಿಧೇಯತೆನ ಕಲ್ತ್ರ ಅಂದ್ರೆ ಅದಕ್ಕಿಂತ ಮುಂಚೆ ಏನಾದ್ರು ವಿಧೇಯತೆ ಇರ್ಲಿಲ್ವಾ ಯೇಸು ಕ್ರಿಸ್ತರಿಗೆ ಈಗ ಬಂದು ಕಲ್ತರು ಅಂದ್ರೆ ಖಂಡಿತ ಇತ್ತು. ಆದ್ರೆ ಆ ಒಂದು ಕಂಡೀಷನ್ ಬೇರೆ, ಈ ಒಂದು ಕಂಡೀಷನ್ ಬೇರೆ. ಈಗ ಬಂದಿರೋದವರು ಶರೀರವನ್ನು ಧರಿಸಿ ಬಂದಿದ್ದಾರೆ. ಅವಾಗ ಇದ್ದಿದ್ದು ಒಬ್ಬ ದೂತರಾಗಿದ್ರು ಅವ್ರು ಬರೋದಕ್ಕಿಂತ ಮುಂಚೆ. ಆ ವಾಕ್ಯವು ನರಾವತಾರ ಎತ್ತಿತು ಅನ್ನೋದಕ್ಕಿಂತ ಮುಂಚೆ, ಯೋಹಾನ 1:1 ಅಧ್ಯಾಯದಲ್ಲಿ ಬರೋದಕ್ಕಿಂತ ಮುಂಚೆ ಅವರು ಒಬ್ಬ ದೂತನಾಗಿ ದೇವರ ಒಂದು ವಾಕ್ಯವಾಗಿದ್ದಾರೆ. ದೇವ್ರು ಏನೇ ಮಾತಾಡಿದ್ರು ಯೇಸು ಕ್ರಿಸ್ತರ ಮುಖಾಂತರ ಮಾತಾಡಿದ್ರು. ಸೊ ಅದಕ್ಕಿಂತ ಮುಂಚೆ ಏನಾಗಿದ್ರು, ವಾಕ್ಯವಾಗಿದ್ರು. ಅಲ್ಲಿ ಒಂದು ಫೇವರಬಲ್ ಕಂಡೀಷನ್ ಇದೆ. ಅಲ್ಲಿ ಅವಿಧೇಯತೆ ಆಗೋದಕ್ಕೆ ಅಷ್ಟು ಭೂಮಿಯಲ್ಲಿ ಶರೀರದಲ್ಲಿ ನಾವು ಧರಿಸಿ ಬಂದಾಗ ಹೆಚ್ಚಿನ ಪಾಪ ಮಾಡುವಂತ ಅವಕಾಶ ಇದೆ. ಇಲ್ಲಿ ಒಂದು ವಿಧೇಯತೆನೆ ಕಲ್ತ್ರೆ ಅದು ಖಂಡಿತ ಗ್ರೇಟು. ಅಂದ್ರೆ ಈ ಶರೀರದಲ್ಲಿ ವಿಧೇಯತೆ ಅಲ್ಲಿ ಆತ್ಮ ಸ್ವರೂಪರಾಗಿ ಒಬ್ಬ ದೂತನಾಗಿರೋದು ಬೇರೆ. ಸೊ ದೇವರಿಗೆ ಇದು ತುಂಬಾ ಮೆಚ್ಚುಗೆ ಆಗಿರುವಂತ ವಿಷಯ, ಒಂದು ಒಬಿಡಿಯನ್ಸ್ ಏನ್ ತೋರ್ಸಿದ್ರು ಈ ಒಂದು ಭೂಮಿಗೆ ಬಂದಾಗ. ಆಮೇಲೆ 9 ಅದರಿಂದ ಆತನು ಸಿದ್ಧಿಗೆ ಬಂದಂತೆ. ಒಬ್ಬ ಮನುಷ್ಯ ಪರಿಪೂರ್ಣತೆಗೆ ಬರ್ಬೇಕು, ಒಬ್ಬ ಸಿದ್ಧಿಗೆ ಬರ್ಬೇಕಂದ್ರೆ ಬಾಧೆಗಳ ಮುಖಾಂತರನೇ. ಯಾಕಂದ್ರೆ ಯೇಸು ಕ್ರಿಸ್ತರೇ ಬಾಧೆಗಳ ಮುಖಾಂತರನೇ ಅವರು ಶ್ರಮೆಯನ್ನು ಅನುಭವಿಸಿ ಅವ್ರು ಸಿದ್ಧಿಗೆ ಬಂದ್ರು. ಇನ್ನು ನೀವು ಯಾರೇ ಆಗಿರ್ಬೋದು, ಈ ಬಾಧೆಗಳ ಒಂದು ಮಾರ್ಗದ ಮುಖಾಂತರನೇ ದೇವರು ನಮ್ಮನ್ನ ಸಿದ್ಧಿಗೆ ತರುವಂತಹ ಒಂದು ಯೋಜನೆ ಇದು ಎಲ್ರಿಗೂ ಸರ್ವೇ ಸಾಧಾರಣವಾಗಿದೆ. ಸೊ ಇಬ್ರಿಯ 2:17-18 ಸಹ ಆತನು ಸ್ವತಃವಾಗಿ ಬಾಧೆ ಪಟ್ಟು ಅಥವಾ ಶೋಧನೆಗೆ ಗುರಿಯಾಗಿದ್ದನು. ಯಾಕೆಂತಂದ್ರೆ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನಂತೆ. ಈಗ ಆತನು ಶೋಧನೆಗೆ ಆತನು ಫಸ್ಟ್ ಆಫ್ ಆಲ್ ಏನ್ ಮಾಡಿದ್ದಾರೆ, ಈ ಒಂದು ಎಲ್ಲಾ ರೀತಿಯಾದಂತ ಶೋಧನೆಯನ್ನು ಅನುಭವಿಸಿ ಶೋಧನೆಗೆ ಗುರಿ ಯಾಕೆ ದೇವ್ರು ಮಾಡಿದ್ರು ಅಂದ್ರೆ, ಶೋಧನೆಗೆ ಅವ್ರನ್ನು ಸಹ ದೇವರು ಈಗ ಯೇಸು ಕ್ರಿಸ್ತರು ಏನ್ ಮಾಡಿದ್ರೆ, ಯೇಸು ಕ್ರಿಸ್ತರ ಮುಖಾಂತರ ಸಹಾಯ ಮಾಡೋದಕ್ಕೆ ಅವ್ರು ಶಕ್ತರಾಗಿದ್ದಾರೆ. ಈಗ ನೋಡ್ಬೋದು ಜ್ಞಾನೋಕ್ತಿ 13:15 ಒಂದು ದ್ರೋಹಿಗಳ ಮಾರ್ಗ ನಾಶನಕರಕ್ಕೆ ನಡೆಸುತ್ತೆ ಅಂತ ನಾವು ನೋಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಕೆಟ್ಟ ಮಾರ್ಗದಲ್ಲಿ ಅಥವಾ ನಾಶನದ ಮಾರ್ಗದಲ್ಲಿ ದೇವರಿಗೆ ಇಷ್ಟ ಇಲ್ಲದ ಚಿತ್ತವನ್ನು ಮಾಡೋದ್ರಿಂದ ಏನಾಗುತ್ತೆ, ಮರಣಕ್ಕೆ ಹೋಗ್ತೀವಂತ ಸತ್ಯವೇದ ಹೇಳುತ್ತೆ. ಸೊ ಈ ಯೆಹೆಜ್ಕೇಲ 18:4 ವಾಕ್ಯದಲ್ಲೂ ಸಹ ಸೌಲ್ ದಟ್ ಸಿನ್ಸ್ ಅಥವಾ ಯಾವ ನರಪ್ರಾಣಿಯು ಯಾವ ಆತ್ಮನು ಅಂತ ಬರುತ್ತೆ, ಆತ್ಮನು ಯಾರು ಪಾಪ ಮಾಡ್ತಾನೋ ಇಟ್ ವಿಲ್ ಡೈ, ಅಂದ್ರೆ ಅವನು ಸತ್ಯ ಸಾಯುವನು. ಯಾರು ಪಾಪ ಮಾಡ್ತಾರೋ ಅವ್ರು ಸತ್ಯ ಸಾಯುವರು ಅಂತ ದೇವ್ರ ವಾಕ್ಯದಲ್ಲಿ ಇದೆ. ಸೊ ಐಶಾಯ 26:9 ಸಹ ನೀವು ನೋಡ್ಬೋದು, ದೇವ್ರು ಏನ್ ಮಾಡಿದರೆ ಈ ಒಂದು ಭೂ ನಿವಾಸಿಗಳಿಗೆ ಒಂದು ನೀತಿಯನ್ನ ಕಲಿಯೋದಕ್ಕೋಸ್ಕರನೇ ಇದನ್ನೆಲ್ಲ ಅನುಮತಿ ಮಾಡಿದಾರೆ ಅಂತ ನೋಡ್ಬೋದು. ಆದ್ರೆ ಇಲ್ಲಿ ಮಧ್ಯದಲ್ಲಿ ಸೈತಾನನ್ ಏನ್ ಮಾಡ್ತಾನೆ, ಈ ನೀತಿ ಪಾಠಗಳನ್ನ ನಮಗೆ ಕಲಿಯೋದಕ್ಕೆ ಬಿಡೋದಿಲ್ಲ. ಮಧ್ಯದಲ್ಲಿ ಸೈತಾನನ ಕೈವಾಡನು ನಮ್ಮ ಹತ್ರ ನಡೀತಾ ಇರುತ್ತೆ. ಉದಾಹರಣೆಗೆ ಏನ್ ಮಾಡ್ತಾನೆ ಸೈತಾನನ್ ಅಂದ್ರೆ, ಈ ಒಂದು ದೇವರ ಕ್ರಿಸ್ತನ ಒಂದು ಸತ್ಯ ಸುವಾರ್ತೆ ಒಂದು ಪ್ರಕಾಶವನ್ನು ನಾವು ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರೋ ರೀತಿ ಸತ್ಯ ಸುವಾರ್ತೆಯನ್ನ ಅವರ ಮನಸ್ಸನ್ನು ಮಂಕು ಮಾಡಿದಾನೆ ಈ ಪ್ರಪಂಚದ ದೇವರು. 2 ಕೊರಿಂಥ 4:4 ನೀವು ಓದಿರ್ಬೋದು. ಈ ಪ್ರಪಂಚದ ದೇವರಾಗಿರುವಂತ ಸೈತಾನ್ ಏನ್ ಮಾಡ್ತಾನೆ, ಈ ದೇವರ ಒಂದು ಸತ್ಯ ಸುವಾರ್ತೆಯನ್ನ ಪ್ರಕಾಶವನ್ನ ಅರ್ಥ ಮಾಡ್ಕೊಳ್ಳದೆ ರೀತಿಯಲ್ಲಿ ಮನುಷ್ಯನ್ನೇ ಮಂಕ್ ಮಾಡ್ತಾನೆ ಅಂತೆ. ಅಂದ್ರೆ ಅವ್ರ ಮನುಷ್ಯನ್ನೇ ಆ ರೀತಿ ಬ್ಲೈಂಡ್ ಮಾಡ್ತಾನೆ. ಕಣ್ಣನ್ನ ಏನಾದ್ರು ಬ್ಲೈಂಡ್ ಮಾಡಿದ್ರೆ ಮತ್ತೆ ಏನೋ ಜ್ಞಾನನ ಸಂಪಾದಿಸ್ಬೋದೇನೋ, ಆದ್ರೆ ಇವನು ಒಂದೇ ಸರಿ ಮನುಷ್ಯನ್ನೇ ಮಂಕ್ ಮಾಡ್ತಾನೆ. ಇದು ಸೈತಾನನ ಒಂದು ಕುತಂತ್ರ. ಈ ಸತ್ಯವನ್ನ ಕಲಿಯೋದಕ್ಕೆ ಅನೇಕ ಅಡ್ಡಿ ಆತಂಕಗಳು ಬರುವಂತದ್ದು ಅವಕಾಶ ಇರುತ್ತೆ. ಸೊ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ದೇವರು ಬರುವಂತ ಯೋಜನೆಯಲ್ಲಿ ಯಾವ ರೀತಿ ಕಾಲ ಬರುತ್ತೋ ಅಂದ್ರೆ ಮುಂದಿನ ದಿನಗಳಲ್ಲಿ
ಅಂದ್ರೆ ಇದನ್ನ ನಮಗೆ ಅನುಮತಿ ಮಾಡಿದ್ದಾರೆ ಪಾಠಗಳನ್ನ ಕಲಿಯೋದಕ್ಕೆ ದೇವರು. ಮುಖ್ಯವಾಗಿ 1 ಕೊರಿಂಥ 4:9 ಸಹ ದೂತರಿಗೂ ಸಹ ಇದರಿಂದ ಪಾಠವನ್ನ ಕಲಿಯೋದಕ್ಕೆ ಒಂದು ಅಬ್ಸರ್ವೇಷನ್ ಮುಖಾಂತರ ಈ ರೀತಿ ಪಾಠವನ್ನ ಕಲಿಯೋದಕ್ಕೆ ದೇವರು ಇಟ್ಟಿದ್ದಾರೆ. ಸ್ಪೆಕ್ಟಿಕಲ್ಸ್ ಟು ವರ್ಲ್ಡ್, ಈ ಲೋಕಕ್ಕೂ ನಾವು ಒಂದು ನೋಟವಾಗಿದೀವಿ ಅಂತ ಬರುತ್ತೆ ಅಲ್ಲಿ ವಾಕ್ಯ. ಮತ್ತೆ ದೂತರಿಗೂ, ದೇವದೂತರು ಸಹ ಈ ಒಂದು ನಡೀತಿರುವಂತ ಅನುಭವದ ಮುಖಾಂತರ ಏನೆಲ್ಲ ನಡೀತಾ ಇದೆ ಈ ಕ್ರಿಯೆಗಳು, ಇದ್ರ ಮುಖಾಂತರ ದೇವರು ಪಾಠ ಕಲಿಸ್ತಾರೆ. ಅಂತಃಕರಣ, ಇಂಟ್ಯೂಷನ್ ಅಂತಂದ್ರೆ ನಾವು ಒಂದು ಕೆಲವು ವಿಷಯಗಳನ್ನ ಅಂತಃಕರಣದಲ್ಲಿ ಮುಖಾಂತರ ಗ್ರಹಿಸ್ತೀವಿ. ದೇವ್ರು ಯಾವ ರೀತಿಯಾಗಿ ಅಂತಃಕರಣದಿಂದ ಅವರೆಲ್ಲ ಜ್ಞಾನ ಉಳಿದ ದೇವರಿಗೆ ಯಾರಾದರೂ ಬೋಧನೆ ಮಾಡಿದ್ದುಂಟು, ಆತನಿಗೆ ಕಲಿಸಿದ್ದುಂಟು ಅಂತ ಒಂದು ವಾಕ್ಯ ಇದೆ. ಆ ರೀತಿಯಾಗಿ ಒಂದು ಅಂತಃಕರಣದಲ್ಲಿ ನಾವು ಅನೇಕ ವಿಷಯಗಳನ್ನ ಕಲಿತೀವಿ. ಆದ್ರೆ ಇದರಿಂದ ಪೂರ್ತಿ ಜ್ಞಾನನ ನಾವು ಪಡ್ಕೊಳಕ್ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಅಬ್ಸರ್ವೇಷನ್, ಯಾರಾದ್ರೂ ಕಷ್ಟ ಅನುಭವಿಸ್ತಿರ್ಬೋದು, ಯಾರಾದ್ರೂ ಏನೇ ಒಂದು ಅಬ್ಸರ್ವೇಷನ್ ಮುಖಾಂತರ. ಈಗ ಎಕ್ಸಾಂಪಲ್ ಸಿಗರೇಟ್ ಸೇದಬೇಡಿ ಅಂತ ಹೇಳಿದ್ರೆ ಯಾರು ಸೇದಲ್ಲ, ಅದ್ರ ಮೇಲೆ ಹಾಕಿರ್ತಾರೆ ಅಂತ ಹೇಳಿದಾಗ ಯಾರಿಗೂ ಅರ್ಥ ಆಗಲ್ಲ, ಪಾಠ ಕಲಿಯಲ್ಲ. ಅದೇ ಒಂದ್ಸರಿ ಕ್ಯಾನ್ಸರ್ ಅಟ್ಯಾಕ್ ಆದಾಗ ಅವಾಗ ಗೊತ್ತಾಗುತ್ತೆ, ಪಕ್ಕದಲ್ಲಿರೋರಿಗೆ ಯಾರಿಗಾದ್ರು ಆದಾಗ ಅಥವಾ ಸ್ವತಃ ಅವರಿಗೆ ಆದಾಗ ಅದು ಎಕ್ಸ್ಪೀರಿಯನ್ಸ್ ಮುಖಾಂತರ ಆಗುತ್ತೆ. ಅಬ್ಸರ್ವೇಷನ್, ಕೆಲವು ನಮ್ಮ ಬಂಧು ಮಿತ್ರರಲ್ಲಾಗಿರ್ಬೋದು ಅಥವಾ ಸಭೆಯಲ್ಲಿ ಸಹೋದರರ ಜೊತೆ ಆಗಿರ್ಬೋದು, ಕೆಲವನ್ನ ನಾವು ಅಬ್ಸರ್ವ್ ಮಾಡೋದ್ರ ಮುಖಾಂತರ ಅವ್ರಿಗೆ ಹಿಂಗಾಯ್ತು, ನಾವ್ ಈ ತರ ಮಾಡಬಾರ್ದು ಅಂತ ಕೆಲವನ್ನ ಅಬ್ಸರ್ವೇಷನ್ ಮುಖಾಂತರ ಸಹ ನಾವು ಪಾಠ ಕಲಿತೀವಿ. ಇನ್ಫಾರ್ಮೇಶನ್ ಅಥವಾ ನಮ್ಮ ಇನ್ಫಾರ್ಮೇಶನ್ ಯಾರಿಂದಾದ್ರೂ ನಮಗೆ ಮಾಹಿತಿ ಸಿಗ್ಬೋದು, ತಂದೆ ತಾಯಿಯಿಂದ ಆಗಿರ್ಬೋದು ಅಥವಾ ಬಂಧು ಮಿತ್ರ ಯಾರಿಂದ ನಮಗೆ ಒಂದು ನೀತಿಯ ಶಿಕ್ಷಣೆ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಾಗ ಹೌದು ಇದು ಸರಿ ಅಂತೇಳಿ ನಾವು ಅದನ್ನ ಫಾಲೋ ಆದಾಗ ನಾವು ಇನ್ಫಾರ್ಮೇಶನ್ ಮುಖಾಂತರನು ದೇವರು ನಮಗೆ ಪಾಠ ಕಲಿಸ್ತಾರೆ. ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮುಖಾಂತರ ಅನೇಕ ರೀತಿಯಾದಂತ ಎಕ್ಸ್ಪೀರಿಯನ್ಸಸ್ ನ ದೇವರು ನಮಗೆ ಅನುಮತಿ ಮಾಡ್ತಾರೆ. ನೋಡ್ತಾ ಇರಬಹುದು, ದೇವರು ಮಾನವ ಕುಲವನ್ನ ಪ್ರತ್ಯೇಕವಾಗಿ ಈ ಒಂದು ಎಕ್ಸ್ಪೀರಿಯನ್ಸಸ್ ಮುಖಾಂತರನೇ ಪಾಠವನ್ನು ಕಲಿಬೇಕಂತ ಹೇಳಿ ದೇವರು ಈ ಕೇಡನ್ನ ಅನುಮತಿ ಮಾಡಿದ್ದಾರೆ. ಸೊ ಅನೇಕ ರೀತಿಯಾದಂತಹ ಎಕ್ಸ್ಪೀರಿಯನ್ಸಸ್ಗಳು, ಒಂದು ನೀತಿಯ ಶಿಕ್ಷಣೆ ಅಂತಾನೆ ನಾವು ಓದಿದ್ವಿ. ಸತ್ಯವೇದ ಯಾಕೆ ಬರೆಯಲ್ಪಟ್ಟಿದೆ ಅಂತಂದ್ರೆ ಅದರಲ್ಲಿ ನೀತಿಯ ಶಿಕ್ಷಣೆ ಹೊಂದಬೇಕು ನಾವು ಅಂತ ಹೇಳ್ಬಿಟ್ಟು ದೇವರು ಈ ಒಂದು ಸತ್ಯವೇದನ ಬರೆಸಿಟ್ಟಿದ್ದಾರೆ ಅಂತ ನಮಗೆ ಒಂದು ವಾಕ್ಯದಲ್ಲಿ ತಿದ್ದುಪಾಟಿಗೂ ಖಂಡನೆಗೂ ನೀತಿಯ ಶಿಕ್ಷಣೆಗೂ ಅಂತ ಒಂದು ಪದ ಬರುತ್ತೆ. ಅಂದ್ರೆ ನೀತಿಯಲ್ಲಿ ನೀತಿಯನ್ನು ಕಲಿತು ನಾವು ಅದರಲ್ಲಿ ಎಜುಕೇಟ್ ಆಗ್ಬೇಕು, ಶಿಕ್ಷಿತರಾಗ್ಬೇಕಂತಾನು ದೇವರ ಉದ್ದೇಶ ಇದೆ. ಅನೇಕ ಎಕ್ಸ್ಪೀರಿಯನ್ಸಸ್ ಮುಖಾಂತರ ದೇವರು ಅದಕ್ಕೋಸ್ಕರ ಈ ಒಂದು ಸತ್ಯವೇದವನ್ನು ಸತ್ಯವೇದ ನಿಜವಾದ ದೇವರ ಗ್ರಂಥ ಅನ್ನೋದಕ್ಕೆ ಮುಖ್ಯವಾಗಿರುವಂತ ಕಾರಣಗಳು ಏನು ಅಂತಂದ್ರೆ, ಸತ್ಯವೇದದಲ್ಲಿ ಒಂದು ಮಾತು ಇದೆ ಅಂದ್ರೆ ಅದು ನೆರವೇರುತ್ತೆ. ನಿಮಗೆ ಒಂದು ಪ್ರವಾದನೆ ದೇವರ ಬಾಯಿಂದ ಹೊರಟಿದೆ ಅಂದ್ರೆ ಅದು ಖಂಡಿತವಾಗಿ 100% ಅದು ನೆರವೇರುತ್ತೆ. ವಾಕ್ಯ ಆಧಾರ ಏನಂತಂದ್ರೆ ಐಶಾಯ 55:10-11 ವಚನ ನೀವು ಓದಿದ್ರೆ ನಿಮಗೆ ಸ್ಪಷ್ಟವಾಗಿ ಒಂದು ವಿಷಯ ಅರ್ಥ ಆಗುತ್ತೆ. ಅಲ್ಲಿ ಏನಿದೆ ಅಂತಂದ್ರೆ ಯಾವ ರೀತಿಯಾಗಿ ಮಳೆ ಬಂದು ಎಲ್ಲ ಬೆಳೆಯನ್ನ ಕೊಟ್ಟು ಅದು ಹಿಂದಿರುಗೋದಿಲ್ವೋ, ಅಥವಾ ಮಳೆಯಿಂದ ನಮಗೆ ಏನಾಗುತ್ತೆ, ಬೀಜ ಬರುತ್ತೆ, ಉಣ್ಣೋದಕ್ಕೆ ಆಹಾರವು ಬಿತ್ತುವವರಿಗೆ ಬೀಜವನ್ನು ಅದು ಕೊಡದೆ ಹಿಂದಿರುಗೋದಿಲ್ಲ, ಮಳೆ ಬಂದು ಕೊಡುತ್ತೋ ಅದೇ ರೀತಿ ಯೆಹೋವನ ಆ ರೀತಿ ಕಂಪ್ಯಾರಿಸನ್ ಇದೆ ಅಲ್ಲಿ. ಯೆಹೋವನ ಬಾಯಿಯಿಂದ ಹೊರಟ ಮಾತು ಕಾರ್ಯವನ್ನು ಸಾಧಿಸದೆ ಏನ್ ಮಾಡೋದಿಲ್ಲ ಅಂತೆ, ವ್ಯರ್ಥವಾಗಿ ದೇವರ ಬಳಿಗೆ ಹೋಗೋದಿಲ್ಲ ಅಂತೆ. ಇದು ಸತ್ಯವೇದ ಅದು ಇರುವಂತ ಪ್ರಾಮುಖ್ಯತೆ ಅಥವಾ ಸ್ಪೆಷಾಲಿಟಿ. ದೇವರ ಇದು ನಿಜವಾಗ್ಲೂ ಸತ್ಯವೇದ ಅನ್ನೋದಕ್ಕೆ ದೇವರ ಬಾಯಿಂದ ಹೊರಟ ಮಾತು ತನ್ನ ಕಾರ್ಯವನ್ನು, ತನ್ನ ಇಷ್ಟಾರ್ಥವನ್ನು ಅದು ಸಿದ್ಧಿಗೆ ತರದೆ, ಅದು ಇಷ್ಟಾರ್ಥವನ್ನು ದೇವರ ಇಷ್ಟಾರ್ಥವನ್ನು ನೆರವೇರಿಸದೆ ದೇವರ ಬಳಿಗೆ ವಾಪಸ್ ಬರಲ್ಲ ಅಂತ ಸತ್ಯವೇದ ಹೇಳುತ್ತೆ. ಇದು ಒಂದು ಯಾವುದೇ ಗ್ರಂಥದಲ್ಲಿ ಲೋಕದಲ್ಲಿ ಈ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು 2000 ವರ್ಷ ಅಥವಾ 1700 ವರ್ಷ ಬರೆಯೋದಕ್ಕೆ ಸಮಯ ತೆಗೆದುಕೊಂಡಿದೆ ಈ ಸತ್ಯವೇದವನ್ನು. ಅನೇಕ 40 ಜನ ಬರೀತಾರೆ. ಈ ರೀತಿ ಇದೆ. ಮತ್ತೆ ಏನಂತಂದ್ರೆ ಸತ್ಯವೇದ ಒಂದು ಪೂರ್ತಿ ಮಾಹಿತಿ, ನಮಗೆ ಅವಶ್ಯಕತೆವಾಗಿರುವಂತ ಪೂರ್ತಿ ಮಾಹಿತಿಯನ್ನು ಒದಗಿಸುತ್ತೆ. ನೀವು ಆದಿಕಾಂಡ ಓದಿದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ದೇವ್ರು ಯಾವ ತರ ಸೃಷ್ಟಿ ಕಾರ್ಯಗಳನ್ನ ಮಾಡಿದ್ರು, ದೇವ್ರು ಯಾವ ತರ ಮನುಷ್ಯರನ್ನ ತನ್ನ ಹೋಲಿಕೆಯ ಪ್ರಕಾರವಾಗಿ ತನ್ನ ಸ್ವರೂಪದಲ್ಲಿ ಯಾವ ತರ ಸೃಷ್ಟಿ ಮಾಡಿದ್ರು ಅಂತ ನೀವು ಓದಬಹುದು. ಅಲ್ಲಿ ಪಾಪ, ಕಷ್ಟ, ಸಂಕಟ, ಈ ಮರಣ ಅನ್ನೋದು ದೇವ್ರು ಅನುಮತಿ ಮಾಡಿದ್ದಾರೆ. ಈ ಯುದ್ಧಗಳು ಏನೇ ಆಗಿರ್ಬೋದು, ಮನುಷ್ಯ ಒಂದು ಇನ್ನೂ ಅಪರಿಪೂರ್ಣವಾದಂತ ಕಂಡೀಷನ್ ಅಲ್ಲಿ ಇರೋದ್ರಿಂದ ಈ ಯುದ್ಧಗಳು, ಮರಣಗಳು, ಈ ಒಬ್ರಿಗೊಬ್ರು ಒಂದು ದೇಶ ಕಂಡ್ರೆ ಇನ್ನೊಂದು ದೇಶಕ್ಕೆ ಆಗಲ್ಲ,
ಇದೆಲ್ಲ ಆ, ಯುದ್ಧದಲ್ಲಿ ಸಾವು ನೋವುಗಳು ಇವೆಲ್ಲ ದೇವರು ಅನುಮತಿ ಮಾಡಿದ್ದಾರೆ. ಯಾಕಂದ್ರೆ ಮನುಷ್ಯ ಇನ್ನು ಅಪರಿಪೂರ್ಣನಾಗಿದ್ದಾನೆ. ದೇವರು ಒಂದು ಪ್ರೀತಿಯ ಒಂದು ಸತ್ಯತೆ ಕಡೆಗೆ ಇನ್ನು ಬೆಳೆದಿಲ್ಲ. ಅದಕ್ಕೋಸ್ಕರ ಇವೆಲ್ಲ ವಿಷಯಗಳು ಆಗ್ತಾ ಇದಾವೆ. ನೀವು ಮೊದಲನೇ ಅಧ್ಯಾಯ ನೋಡಿದ್ರೆ ಆದಿಕಾಂಡದಲ್ಲಿ ದೇವ್ರು ಯಾವ ತರ ಈ ಲೋಕನ ಸೃಷ್ಟಿ ಮಾಡಿದ್ದಾರೆ, ಯಾವ ತರ ಈ ಲೋಕದಲ್ಲಿ ದೇವರು ಅನೇಕ ವಿಷಯಗಳನ್ನ ಮನುಷ್ಯರನ್ನ ಯಾವ ತರ ನಡೆಸಿದ್ದಾರೆ ಅಂತ ಅರ್ಥ ಆಗುತ್ತೆ. ಲೋಕದ ಆರಂಭ, ಮನುಷ್ಯ ಕುಲದ ಆರಂಭ, ಅಂತ್ಯದಲ್ಲಿ ದೇವ್ರು ಯಾವ ತರ ದೇವ್ರ ಯೋಜನೆ ನೆರವೇರುತ್ತೆ. ನೀವು ಆದಿಯಲ್ಲಿ ನೋಡಿದ್ರೆ ಒಂದು ಏನು ಆದಿಕಾಂಡದಲ್ಲಿ ನೋಡಿದ್ರೆ ಮನುಷ್ಯನು ಪಾಪ ಮಾಡೋದು, ಬಿದ್ದು ಹೋಗೋದು, ಮರಣ ಬರೋದು, ರೋಗ ಬರೋದು, ಶಾಪ ಬರೋದನ್ನ ಅಲ್ಲಿ ನೋಡ್ತೀವಿ, ನೋವು, ದುಃಖ, ಸಂಕಟ. ಅದೇ ನೀವು ಪ್ರಕಟಣೆ ಗ್ರಂಥ ಕೊನೆಯ ಗ್ರಂಥಕ್ಕೆ ನೀವು ಬಂದ ಕ್ಷಣ ನೀವು ಅಲ್ಲಿ ನೋಡ್ತೀರಿ 21:4 ಅಧ್ಯಾಯದಲ್ಲಿ ಇನ್ನು ಮರಣವೂ ಇಲ್ಲ. ಯೆಹೋವ ದೇವ್ರು ಏನ್ ಮಾಡ್ತಾರಂತೆ, ಅವರ ಕಣ್ಣೀರನ್ನು ಒರೆಸಿಯೇ ಬಿಟ್ಟನು, ಇನ್ನು ಮರಣವೂ ಇಲ್ಲ, ದುಃಖವೂ ಇಲ್ಲ, ಸಂಕಟವೂ ಇಲ್ಲ. ಅಂದ್ರೆ ಒಂದು ಕಂಪ್ಲೀಟ್ ಸ್ಟೋರಿ. ಮಾನವ ಕುಲ ಯಾವ ರೀತಿ ಸ್ಟಾರ್ಟ್ ಆಯ್ತು, ಯಾವ ರೀತಿ ಒಂದು ಅಂತ್ಯದಲ್ಲಿ ಯಾವ ರೀತಿ ಇದೆ ಅನ್ನುವಂತ ಇಷ್ಟು ಕ್ಲಿಯರ್ ಪಿಕ್ಚರ್ ಯಾವುದೇ ಗ್ರಂಥ ಕೊಡೋದಕ್ಕೆ ಸಾಧ್ಯ ಇಲ್ಲ. ಪ್ರಕಟಣೆ 21:4 ನೋಡ್ತೀವಿ, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ದೇವರು. ಕೊನೆಯಲ್ಲಿ ಆಗುವಂತ ವಿಷಯಗಳು, ಇನ್ನು ಇರುವುದಿಲ್ಲ, ಇನ್ನು ದುಃಖವಾಗಲಿ ಇರುವುದಿಲ್ಲ, ಗೋಳಾಟವಾಗಲಿ ಇರುವುದಿಲ್ಲ, ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಅಂದ್ರೆ ನಾವು ಸ್ಪಷ್ಟವಾಗಿ ನೋಡ್ಬೋದು, ಮೊದಲು ಏನೆಲ್ಲ ಇತ್ತು, ಈ ಮೋಸ, ಈ ಕಷ್ಟಗಳು, ಈ ಸಂಕಟ, ಈ ರೋಗ, ಈ ಬಾಧೆ, ಈ ಏನೇ ಇರ್ಬೋದು, ಇವನ್ನೆಲ್ಲ ದೇವರು ತೆಗೆದಾಕ್ತಾರೆ. ದೇವರ ಅನೀತಿಯನ್ನೆಲ್ಲ ನಿರ್ವಹಣೆ ಮಾಡಿ ತೆಗೆದಾಕಿ ನೀತಿಯನ್ನು ಸ್ಥಾಪಿಸುವಂತ ದೇವರಾಗಿದ್ದಾರೆ. ಯಾಕಂದ್ರೆ ಕೀರ್ತನೆ 89:14 ನೋಡ್ಬೋದು, ದೇವರ ಒಂದು ಅವ್ರು ಯಾವುದ್ರ ಮೇಲೆ ಕುಂತಿದಾರೆ ಅಂದ್ರೆ ನೀತಿ ನ್ಯಾಯಗಳೇ ಆತನ ಸಿಂಹಾಸನದ ಅಸ್ಥಿವಾರ ಅಂತ ನೋಡ್ತೀವಿ. ಫೌಂಡೇಶನ್ಸ್ ಆಫ್ ದೈ ಥ್ರೋನ್ ಅಂತ ಬರುತ್ತೆ ವಾಕ್ಯ. ಅಂದ್ರೆ ದೇವರು ನೀತಿ ನ್ಯಾಯನ ಬಿಟ್ಟು ಏನಾದ್ರು ಮಾಡ್ತಾ ಇದಾರಂದ್ರೆ ಅವ್ರ ಚೇರ್ನೆ, ಅವ್ರು ಕುತ್ಕೊಂಡಿರುವಂತ ಇದನ್ನೇ ಅಲ್ಲಾಡಿಸ್ಕೊಂಡು ಅವರೇ ಬೀಳ್ತಾ ಇದಾರೆ ಅಂತ ಅರ್ಥ. ಅಂದ್ರೆ ನೀತಿ ನ್ಯಾಯ ಇಲ್ಲ ಅಂದ್ರೆ ಅವರು ಕುರ್ಚಿ ನಿಲ್ಲಲ್ಲ, ಅಸ್ಥಿವಾರ ಇಲ್ಲ, ಫೌಂಡೇಶನ್ ಇಲ್ಲ, ಬುನಾದಿ ಇಲ್ಲ. ಅಂದ್ರೆ ಅವರು ಸಿಂಹಾಸನ ಬೀಳ್ತಾ ಇದೆ ಅಂದ್ರೆ ಅವ್ರೂ ಬೀಳ್ತಾರ ಅನ್ನೋಂತ ಅರ್ಥ ಬರುತ್ತೆ. ಅಂದ್ರೆ ದೇವರು ಯಾವತ್ತಿಗೂ ನೀತಿ ನ್ಯಾಯನ ಬಿಟ್ಟು ಏನು ಮಾಡೋದಿಲ್ಲ, ಆ ರೀತಿ ಒಂದು ದೇವ್ರು ಆಗಿದ್ದಾರೆ. ಆದ್ರೆ ಇದು ದೇವರ ಉದ್ದೇಶಗಳು ಇನ್ನು ಸ್ಪಷ್ಟವಾಗಿ ಈ ಕ್ಲಾಸಲ್ಲಿ ಹೇಳಕ್ ಆಗೋದಿಲ್ಲ. ದೇವ್ರು ಏನು ಅಂತ ಹೇಳ್ಬೋದಂದ್ರೆ ದೇವ್ರು ಕೀಡನ್ನ ಅನುಮತಿ ಮಾಡಿದ್ರ ಅಂತ ಮಾತ್ರ ಹೇಳ್ಬೋದು. ಆಮೇಲೆ ದೇವರ ಒಂದು ಕೊನೆಯಲ್ಲಿ ಯಾವ ತರ ಇದೆ, ಆದಿಯಲ್ಲಿ ಯಾವ ತರ ಇತ್ತು, ಕೊನೆಯಲ್ಲಿ ಯಾವ ತರ ದೇವರು ಅವರ ಒಂದು ಚಿತ್ತವನ್ನ ನೆರವೇರಿಸ್ಕೊಂಡ್ಬಿಡ್ತಾರೆ ಅನ್ನೋ ಕೆಲವು ವಿಚಾರಗಳು ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡೋದಕ್ಕೆ ಅವಶ್ಯಕತೆ ಇದೆ. ಕೊನೆಯಲ್ಲಿ ನಾವು ನೋಡಿದ್ವಿ, ಯಾವುದೇ ಮರಣ ಇಲ್ಲ, ದುಃಖ ಇಲ್ಲ, ಸಂಕಟ ಇಲ್ಲ, ಆ ರೀತಿ ಒಂದು ಕಾಲನು ಬರ್ತಾ ಇದೆ. ಇನ್ನೊಂದೇನಂತಂದ್ರೆ ಇದೆಲ್ಲ ಯಾಕೆ ನಡೀತಾ ಇದೆ ಅನ್ನೋದು ಈ ವಚನದ ಒಂದು ಮುಖ್ಯವಾದ ವಚನ ಇನ್ನೊಂದಿದೆ. ರೋಮ 8:20-21 ಈ ಒಂದು ಪ್ರಪಂಚ ಅನ್ನೋದು ಏನಾಗಿದೆ, ವ್ಯರ್ಥತ್ವಕ್ಕೆ ಒಳಗಾಗಿದೆ ಅಂತ ನೋಡ್ತೀವಿ. ವ್ಯರ್ಥತ್ವ, ಯಾವುದೇ ರೀತಿಯಾದಂತ ಇದನ್ನ ನೋಡಿದ್ರೆ ನಾವು ಈ ಪ್ರಪಂಚ ಅನ್ನೋದು ವ್ಯರ್ಥತ್ವಕ್ಕೆ ಒಳಗಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:20-21 ಸೊ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವಇಚ್ಛೆಯಿಂದಲ್ಲ, ದೇವರು ಮರಣಕ್ಕೆ ಗುರಿ ಮಾಡಿದ್ದಾರೆ, ವ್ಯರ್ಥತ್ವಕ್ಕೆ ಒಳಗಾಗಿದ್ದಾರೆ ದೇವರು. ಈಗ ದೇವರು ಮರಣಕ್ಕೆ ದೇವರು ಅನುಮತಿ ಮಾಡಿದ್ದಾರೆ ಅಂದ್ಮೇಲೆ ಏನಾಗುತ್ತೆ, ಮನುಷ್ಯ ಸಾಯ್ತಾನಷ್ಟೇ. ಪಾಪದ ಸಂಬಳ ಮರಣ. ಅದು ಯಾವ ರೀತಿಯಾಗಿ ಎದುರು, ಯುದ್ಧದ ಮುಖಾಂತರ ಆಗಿರ್ಬೋದು, ಒಂದು ಭೂಕಂಪ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ದೇವ್ರು ಮರಣನ ಅನುಮತಿ ಮಾಡಿದ್ದಾರೆ. ವ್ಯರ್ಥತ್ವಕ್ಕೆ ಒಳಗಾಗಿದೆ. ಇಡೀ ಪ್ರಪಂಚನೇ ದೇವ್ರ ದೃಷ್ಟಿಗೆ ಸತ್ತೋಗಿದೆ. ನೀವು ಒಂದು ವಾಕ್ಯ ಓದಿರ್ಬೋದು, ಎಲ್ಲಿ ಬರುತ್ತೆ ಅದು, ಬರೀ ಡೆಡ್ ಅಂತ ಒಂದು ವಾಕ್ಯ ಬರುತ್ತೆ ಬೈಬಲ್ ಅಲ್ಲಿ. ಈ ಪ್ರಪಂಚ ಎಲ್ಲ ದೇವ್ರ ದೃಷ್ಟಿಗೆ ಯಾವ ತರ ಇದೆ ಅಂದ್ರೆ ಹೀಗೆ ಒಳಗಾದದ್ದು, ಈ ವಚನ ಏನ್ ಹೇಳುತ್ತೆ, ಹೀಗೆ ಒಳಗಾದದ್ದು ಸ್ವಇಚ್ಛೆಯಿಂದ ಅಲ್ಲ, ಒಳಪಡಿಸಿದ ಆತನ ಸಂಕಲ್ಪದಿಂದನೇ. ಆದ್ರೂ ಅದಕ್ಕೊಂದು ನಿರೀಕ್ಷೆ ಉಂಟು ಅಂತ ಹೇಳ್ತಾರೆ. ಈ ಪ್ರಪಂಚ ಎಲ್ಲ ನರಳಾಡ್ತಾ ಇದೆ, ಒಂದು ದೇವಪುತ್ರರ ಪ್ರತ್ಯಕ್ಷತೆಗೋಸ್ಕರ ಇದು ನರಳಾಡ್ತಾ ಇದೆ ಅಂತ ಹೇಳ್ತಾರೆ. ಈ ರೀತಿ ಈ ಒಂದು ಇದು ಒಳಗಾಗಿದ್ದು, ಇದು ಸ್ವಇಚ್ಛೆಯಿಂದ ಒಳಗಾಗಿಲ್ಲ, ತನ್ನಷ್ಟು ತಾನೇ ಏನೋ ದಿಢೀರ್ ಅಂತೇಳಿ ಒಳಗಾಗಿಲ್ಲ. ಇದನ್ನ ಒಳಪಡಿಸಿದ ತನ್ನ ಚಿತ್ತದಿಂದಲೇ ಇದನ್ನ ವ್ಯರ್ಥತ್ವಕ್ಕೆ ಒಳಗಾಗಿದೆ ಅಂತೆ. ಇದು ಒಂದು ಸಂಕಲ್ಪ ಇದೆ, ಇದಕ್ಕೊಂದು ಬಿಡುಗಡೆ ಇದೆ ಅಂತ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಇದೆ. ಇದು ಸ್ವಇಚ್ಛೆಯಿಂದ ಒಳಗಾಗಿಲ್ಲ, ದೇವರೇ ಇದನ್ನ ಒಳಪಡಿಸಿದಾರೆ ಅಂತ ನೋಡ್ಬೋದು ವ್ಯರ್ಥತ್ವಕ್ಕೆ. ಆದ್ರೆ ಒಂದು ಸಮಯ ಇದೆ, ದೇವರು ಒಂದು ನಿರ್ದಿಷ್ಟ ಕಾಲದವರೆಗೂ ಈ ಮರಣವನ್ನ, ಈ ಒಂದು ಕೆಟ್ಟದನ್ನ,
ಅನುಭವಿಸೋದಕ್ಕೆ ಇದರ ಮುಖಾಂತರ ಕೆಟ್ಟದಂದ್ರೆ ಏನು, ಇದಕ್ಕೆ ಮರಣಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತಂತ ಒಂದು ಅರಿವನ್ನು ಮೂಡಿಸೋದಕ್ಕೋಸ್ಕರ ಒಂದು ಕೆಲವು ಕಾಲದವರೆಗೋಸ್ಕರ ಇದನ್ನ ಕೆಟ್ಟದನ್ನ ಅನುಮತಿ ಮಾಡಿದ್ರೆ, ನಂತರ ದಿನಗಳಲ್ಲಿ ಇನ್ನೊಂದು ಕಾಲ ಇದೆ, ಏಜಸ್, ಇನ್ನೊಂದು ಯುಗ, ಇನ್ನೊಂದು ದೇವ್ರ ರಾಜ್ಯ ಅನ್ನೋದು ಇದೆ ವಿಷಯ. ಅಲ್ಲಿ ದೇವರು ನೀತಿಯನ್ನ ಸ್ಥಾಪಿಸ್ತಾರೆ. ಅಲ್ಲಿ ದೇವರು ಈ ಕೆಟ್ಟದನ್ನ ಇದನ್ನಿದೆ. ಆದ್ರೆ ಈಗ ಪ್ರೆಸೆಂಟ್ ಮಾತ್ರ ಯಾವ ರೀತಿ ಇದೆ ಅಂದ್ರೆ, ಲೂಕ 9:60 ನೀವು ನೋಡು, ಡೆಡ್ ಬರೀ ಡೆಡ್ ಅಂತ ಹೇಳ್ತಾರೆ ಯೇಸು ಕ್ರಿಸ್ತಲ್ಲಿ. ಮರಣ ಹೊಂದಿದವರನ್ನ ಮರಣದಲ್ಲಿರುವವರೇ ಸಮಾಧಿ ಮಾಡ್ಲಿ. ಅಂದ್ರೆ ಎರಡು ರೀತಿ ಮರಣ ಇದೆ ಅಲ್ಲಿ. ಅಂದ್ರೆ ದೇವರ ದೃಷ್ಟಿಗೆ ಕೆಲವರು ಸತ್ತೋಗಿರೋರಿದ್ದಾರೆ. ಇಡೀ ಪ್ರಪಂಚನೇ ದೇವರ ದೃಷ್ಟಿಯಲ್ಲಿ ಸತ್ತೋಗಿದೆ. ಯಾಕಂದ್ರೆ ಎಲ್ಲರೂ ಪಾಪಿಗಳೇ, ಪಾಪ ಮಾಡದವ್ರು ಯಾರು ಇಲ್ಲ ಅಂತ ವಚನಗಳು ಸಾಕಷ್ಟು ಇದ್ದಾವೆ. ಸೊ ಇಡೀ ಪ್ರಪಂಚನೇ ದೇವರು ಪಾಪದಲ್ಲಿ ಇದ್ದಾಗ ಡೆಡ್ ಬರೀ ಡೆಡ್ ಅಂದ್ರೆ ಇಡೀ ಮಾನವ ಕುಲನೇ ಮರಣದಲ್ಲಿದೆ. ಈಗ ಈ ಮರಣದಲ್ಲಿರುವಂತ ಮಾನವ ಕುಲದವರು ಅಂದ್ರೆ ಅಕ್ಷರಾರ್ಥವಾಗಿ ಲಿಟ್ರಲಿ ಯಾರು ಡೆತ್ ಆಗಿದ್ದಾರೆ ಅವ್ರನ್ನ ಯೇಸು ಕ್ರಿಸ್ತರು ಹೇಳ್ತಾರೆ. ಈ ರೀತಿಯಾಗಿ ಮರಣದಲ್ಲಿದೆ ಈ ಒಂದು ಈಗಿರುವಂತ ಕಾಲ ಮರಣಕ್ಕೆ ಗುರಿಯಾಗಿದೆ, ಶಾಪಕ್ಕೆ ಗುರಿಯಾಗಿದೆ ದೇವರು. ಆದ್ರೆ ಕೊನೆಯಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಈಗ ವ್ಯರ್ಥತ್ವದಲ್ಲಿದೆ ಈಗಿನ ಸಂದರ್ಭ ಅಂತ ನೋಡಿದ್ವಿ. ಆಮೇಲೆ ಪ್ರಕಟಣೆ 5:13 ನೋಡ್ತೀವಿ, ಎಲ್ಲಾ ಸೃಷ್ಟಿ ಅದರಲ್ಲಿರುವಂತ ಸಮಸ್ತವು ದೇವ್ರು ಏನ್ ಮಾಡ್ತಾರಂತೆ, ಇವತ್ತು ನಾವೇನ್ ನೋಡ್ತೀವಿ, ಸೈಂಟಿಸ್ಟ್ಗಳು, ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ಸ್ ಏನ್ ಹೇಳ್ತಾ ಇದಾರೆ, ದೇವ್ರಿಲ್ಲ, ಎಲ್ಲಾ ಸೃಷ್ಟಿಯು ಅದು ದೇವ್ರನ್ನ ಸ್ತುತಿ ಮಾಡ್ಲಿ ಅಂತ ನಾವು ಕಂಡೀಷನ್ ಯಾವ ತರ ಇವತ್ತು ಒಂದು ಮೂರ್ಖತ್ವದಲ್ಲಿ ಇರ್ಬೋದು ಇವತ್ತಿನ ಸಿಚುವೇಶನ್. ಆದ್ರೆ ಒಂದು ಕಾಲ ಬರುತ್ತೆ, ಪ್ರತಿಯೊಬ್ರು ದೇವ್ರನ್ನ ಏನ್ ಮಾಡ್ತಾರೆ, ಕೊಂಡಾಡ್ತಾರೆ. ದೇವ್ರು ಎಂತ ದೇವ್ರು, ಎಂತ ಜ್ಞಾನವುಳ್ಳ ದೇವ್ರು, ಈ ಒಂದು ಇಷ್ಟು ಅರ್ಥ ಮಾಡ್ಸಿದ್ರಲ್ಲ, ಮರಣ ಒಂದು ಕಷ್ಟ ದುಃಖಗಳನ್ನ ನಾವು ಅನುಭವಿಸಿದ್ವಿ. ಆದ್ರೆ ನಾವು ದೇವ್ರನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರೆ ದೇವ್ರು ಮಾತ್ರ ಒಳ್ಳೆಯವರು ಅನ್ನೋದು, ದೇವರು ನೀತಿ ಸ್ವರೂಪರು ಅನ್ನೋದು ಇವತ್ತೇನ್ ಹೇಳ್ತಾ ಇದಾರಲ್ಲ, ನಿಮ್ ದೇವ್ರು ಎಲ್ಲಿದ್ದ, ಈ ಕಷ್ಟ ಆಗ್ಬೇಕಾದ್ರೆ, ಅನ್ಯಾಯ ಆಗ್ಬೇಕಂದ್ರೆ ಅಂತವ್ರು ಕೂಡ ದೇವ್ರನ್ನ ಏನ್ ಮಾಡ್ತಾರೆ, ದೇವ್ರನ್ನ ಸ್ತುತಿಸ್ತಾರಂತ ನಾವು ನೋಡ್ಬೋದು. ಇದಲ್ಲದೆ ಪ್ರಕಟಣೆ 5:13, ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗಡೆಯೂ ಮೇಲಾಗ್ಲಿ ಕೆಳಗಡೆ ಆಗ್ಲಿ ಅದರಲ್ಲಿರುವ ಸಮಸ್ತವು, ಸಮುದ್ರವು ಮೇಲೆ ಸಮುದ್ರದ ಮೇಲೆ ಇರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮಿಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ, ಭೂಮಿಯು ಅದರಲ್ಲಿರುವುದು ಎಲ್ಲವೂ ಸಿಂಹಾಸನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯವು ಯುಗ ಯುಗಾಂತರಗಳಲ್ಲಿ ಇರಲಿ ಎಂದು ಹೇಳು. ಅಂದ್ರೆ ಎಲ್ಲರೂ ದೇವ್ರನ್ನ ಸ್ತುತಿಸುವಂತ ಕಾಲನೂ ಇದೆ, ದೇವ್ರನ್ನ ಅರ್ಥ ಮಾಡ್ಕೊಂಡು. ಸೊ ಈ ರೀತಿ ದೇವರ ಒಂದು ಯೋಜನೆ ಇನ್ನು ಅನೇಕ ಪಾಠಗಳಿದಾವೆ. ಈಡು ಬಲಿ ಅನ್ನೋದು ಇನ್ನೊಂದು ಅತಿ ಮುಖ್ಯವಾದ ಪಾಠ. ನೋಡೋಣ, ಅದನ್ನ ಬರುವಂತ ದಿನದಲ್ಲಿ ದೇವ್ರ ಚಿತ್ತ ಇದ್ರೆ ಡಿಸ್ಕಸ್ ಮಾಡೋಣ.